ಆತ್ಮೀಯ ವಿದ್ಯಾರ್ಥಿಗಳೇ, ನಾನು ಕೃಷ್ಣಮೂರ್ತಿ ವಿ.ಎಸ್. ಮನೋವಿಜ್ಞಾನ ಸಹಾಯಕ ಪ್ರಾಧ್ಯಾಪಕರು, ಮಹಿಳಾ ಸರ್ಕಾರಿ ಗೃಹ ವಿಜ್ಞಾನ ಕಾಲೇಜು, ಹೊಳೆನರಸೀಪುರ. 4ನೇ ಸೆಮಿಸ್ಟ್ರು ಫಸ್ಟ್ ಯೂನಿಟ್ನಲ್ಲಿ ತಾರುಣ್ಯಾವಧಿ ಬಗ್ಗೆ ನಾನು ಈ ಕಳೆದ ವಿಡಿಯೋಗಳಲ್ಲಿ ಮಾತನಾಡಿದ್ದೀನಿ. ಕಳೆದ ವಿಡಿಯೋಗಳಲ್ಲಿ ಏನೇನು ಹೇಳಿದ್ದೀನಿ ಅಂತ ಒಂದಿಷ್ಟು ಜಸ್ಟ್ ಬ್ರೀಫಾಗಿ ಹೇಳ್ತೀನಿ. ಕಳೆದ ವಿಡಿಯೋಗಳಲ್ಲಿ ಇದು 14ನೇ ಸೆಷನ್. ಅಂದರೆ ಕಳೆದ ವಿಡಿಯೋಗಳಲ್ಲಿ ತಾರುಣ್ಯಾವಧಿ ಅಂದ್ರೇನು, ಹರೆಯ ಮತ್ತು ತಾರುಣ್ಯಾವಧಿ ಯಾವ ರೀತಿ ಬೇರೆ ಬೇರೆ, ಮತ್ತು ತಾರುಣ್ಯಾವಧಿಯಲ್ಲಿ ಉಂಟಾಗ್ತಕ್ಕಂಥ ಬದಲಾವಣೆಗಳು, ತಾರುಣ್ಯಾವಧಿಯಲ್ಲಿನ ಲಕ್ಷಣಗಳು, ತಾರುಣ್ಯಾವಧಿಯಲ್ಲಿ ಪ್ರಮುಖವಾಗಿ ಆಗ್ತಕ್ಕಂಥ ಶಾರೀರಿಕ ಬದಲಾವಣೆಗಳು, ಆ ಶಾರೀರಿಕ ಬದಲಾವಣೆಗಳಿಗೆ ತೋರ್ತಕ್ಕಂಥ ಮಾನಸಿಕ ಪ್ರತಿಕ್ರಿಯೆಗಳು, ಮತ್ತು ತಾರುಣ್ಯಾವಧಿಯಲ್ಲಿನ ಆರೋಗ್ಯ ಸ್ಥಿತಿಗತಿಗಳು, ಮತ್ತು ತಾರುಣ್ಯಾವಧಿಯಲ್ಲಿ ವರ್ಗಾವಣೆ ಆಗಬಹುದಾದಂಥ, ಲೈಂಗಿಕವಾಗಿ ವರ್ಗಾವಣೆ ಆಗಬಹುದಾದಂಥ ಕೆಲವು ಕಾಯಿಲೆಗಳ ಬಗೆಗೆ ಪರಿಚಯವನ್ನು ಮಾಡಿಕೊಟ್ಟಿದ್ದೇನೆ. ಅದರ ಜೊತೆಯಲ್ಲಿ ತಾರುಣ್ಯಾವಧಿಯಲ್ಲಿ ಆಗುವ ಅನನ್ಯತೆಯ ಬೆಳವಣಿಗೆ ಯಾವ ರೀತಿ ಇರುತ್ತೆ, ತಾರುಣ್ಯಾವಧಿಯಲ್ಲಿ ಉಂಟಾಗ್ತಕ್ಕಂಥ ನೈತಿಕ ವಿಕಾಸದ ಸ್ವರೂಪ ಯಾವ ರೀತಿ ಇರುತ್ತೆ, ಮತ್ತು ತಾರುಣ್ಯಾವಧಿಯಲ್ಲಿನ ಅಥವಾ ಈ ಅವಧಿಯಲ್ಲಿ ಪ್ರಮುಖವಾಗಿ ಪರಿಗಣಿಸಬೇಕಾದಂಥ ಔದ್ಯೋಗಿಕ ಯೋಜನೆ ಅಥವಾ ಔದ್ಯೋಗಿಕ ಅನನ್ಯತೆಯ ಬಗೆಗೆ ಕಳೆದ ವಿಡಿಯೋಗಳಲ್ಲಿ ಮಾತನಾಡಿದ್ದೇನೆ. ಈ ಘಟಕದ ಕೊನೆಯ ಭಾಗ, ಓಕೆ, another important thing which we need to understand during this period means that is the relationship during adolescence. ಸೊ ಕಳೆದ ವಿಡಿಯೋಗಳ ಮುಂದುವರೆದ ಭಾಗವಾಗಿ ತಾರುಣ್ಯಾವಧಿಯಲ್ಲಿ ನಾವು ಪರಿಗಣಿಸಬೇಕಾದಂಥ ಒಂದು ಪ್ರಮುಖವಾದಂಥ ವಿಚಾರಾಂಶಗಳಲ್ಲಿ ಪ್ರಮುಖವಾದದ್ದಂತಂದರೆ ರಿಲೇಷನ್ಶಿಪ್ ವಿತ್ ಪೇರೆಂಟ್ಸ್, ಪಿಯರ್ಸ್ ಆ್ಯಂಡ್ ಸಿಬ್ಲಿಂಗ್ಸ್. ಅಂದರೆ ತಾರುಣ್ಯಾವಧಿಯಲ್ಲಿನ ಒಂದು ಸಂಬಂಧಗಳು ಯಾವ ರೀತಿ ಇರುತ್ತೆ, ಅದರಲ್ಲೂ ಪ್ರಮುಖವಾಗಿ ತಾರುಣ್ಯಾವಧಿಯಲ್ಲಿನ ಸಂಬಂಧಗಳಲ್ಲಿ ಇವರು ತರುಣ ಮತ್ತು ತರುಣಿಯರು ತಮ್ಮ ಪೋಷಕರೊಂದಿಗೆ ಯಾವ ರೀತಿಯ ಒಂದು ಸಂಬಂಧವನ್ನು ಹೊಂದುತ್ತಾರೆ, ಮತ್ತು ತಮ್ಮ ಜೊತೆಗಾರರೊಂದಿಗೆ ಯಾವ ರೀತಿ ಸಂಬಂಧವನ್ನು ಹೊಂದುತ್ತಾರೆ, ಮತ್ತು ಅವರ ಒಂದು ಒಡ ಹುಟ್ಟಿದವರು ಅಥವಾ ಅವರ ಒಂದು ಬ್ರದರ್ ಸಿಸ್ಟರ್ಸ್ ಏನಿರ್ತಾರೆ, ಸಿಬ್ಲಿಂಗ್ಸ್ ಏನಿದ್ದಾರೆ, ಅವರುಗಳ ಜೊತೆಯನ್ನು ಒಂದು ಸಂಬಂಧದ ಸ್ವರೂಪ ಯಾವ ರೀತಿ ಇರುತ್ತೆ ಅನ್ನೋದ್ರ ಬಗ್ಗೆ ಈ ವಿಡಿಯೋದಲ್ಲಿ ಮಾತನಾಡ್ತೇನೆ. ನಿಮಗೀಗ ಆಲ್ರೆಡಿ ಗೊತ್ತಿರೋ ಹಾಗೆ ಈ ಒಂದು ಯೌವನಾವಧಿ ಅಥವಾ ತಾರುಣ್ಯಾವಧಿಯ ಒಂದು ಸ್ವರೂಪ ಯಾವ ರೀತಿ ಇದೆ ಅಂದರೆ, ಈ ಒಂದು ಅವಧಿಯಲ್ಲಿ ಅವರು ಶಾರೀರಿಕವಾಗಿ, ಸಾಮಾಜಿಕವಾಗಿ, ಮಾನಸಿಕವಾಗಿ ಪಕ್ವಗೊಳ್ಳುವ ಒಂದು ದಾರಿಯಲ್ಲಿರೋದ್ರಿಂದ, ಪಕ್ವಗೊಳ್ಳುವ ಒಂದು ಹಾದಿಯಲ್ಲಿರೋದ್ರಿಂದ ಅವರ ಒಂದು ಸಂಬಂಧಗಳ ಸ್ವರೂಪ ಇಲ್ಲಿ ಬದಲಾಗುತ್ತೆ ಅನ್ನೋದಕ್ಕಿಂತ ಒಂದಿಷ್ಟು ಪಕ್ವಗೊಳ್ತಾ ಹೋಗುತ್ತೆ ಮತ್ತು ವಾಸ್ತವಿಕತೆ ನೆಲೆಗಟ್ಟ ಮೇಲೆ ಇರುತ್ತೆ. ಹಾಗಾಗಿ ಈ ಒಂದು ಅವಧಿಯಲ್ಲಿ ಇವರು ಹೊಂದತಕ್ಕಂಥ ಸಂಬಂಧದ ಸ್ವರೂಪ ಒಂದಿಷ್ಟು ಗಣನೀಯವಾಗಿ ಬದಲಾಗುತ್ತೆ. ಅದು ಯಾವ ರೀತಿ ಬದಲಾಗುತ್ತೆ, ಯಾಕೆ ಇಲ್ಲಿ ಸಂಬಂಧದ ಸ್ವರೂಪಗಳು ಬದಲಾಗುತ್ತೆ ಅನ್ನೋದ್ರ ಬಗೆಗೆ ನಾವಿಲ್ಲಿ ಅರ್ಥ ಮಾಡ್ಕೊಳ್ಬೇಕಾಗಿದೆ. ಸೊ ಮೊದಲನೇದಾಗಿ ಈ ಒಂದು ಅವಧಿಯಲ್ಲಿ ಉಂಟಾಗ್ತಕ್ಕಂಥ ಬದಲಾವಣೆಗಳೇನಿದೆ, ಇಟ್ ವುಡ್ ಬಿ ಎನಿ ಅದರ್ ಚೇಂಜಸ್ ದಟ್ ಆರ್ ಅಸೋಸಿಯೇಟೆಡ್ ವಿತ್ ದ ಫ್ಯಾಮಿಲಿ ರಿಲೇಷನ್ಶಿಪ್ಸ್. ಬೇರೆ ಏನು ಬದಲಾವಣೆಗಳೇನಿದೆ, ಆ ಬದಲಾವಣೆಗಳು ಈ ಒಂದು ವಯೋಮಾನದವರು ತಮ್ಮ ಕೌಟುಂಬಿಕವಾಗಿ ಅಥವಾ ಕುಟುಂಬದ ಸಂಬಂಧಗಳೇನಿದೆ ಅವುಗಳೊಂದಿಗೆ ಒಂದು ಸಹ ಸಂಬಂಧವನ್ನು ಹೊಂದಿದೆ. ಅಂದರೆ ಈ ಕುಟುಂಬದ ಒಂದು ಸಂಬಂಧಗಳು ಇತರೆ ಬೆಳವಣಿಗೆ ಅಂಶಗಳನ್ನು ಪ್ರಭಾವಿಸ್ತವೆ. ಅದೇ ರೀತಿ ಇತರೆ ಬೆಳವಣಿಗೆ ಅಂಶಗಳು ಕುಟುಂಬದ ಮೇಲಿನ ಸಂಬಂಧವನ್ನು ಅಥವಾ ಕುಟುಂಬದ ಸಂಬಂಧವನ್ನು ಪ್ರಭಾವಿಸ್ತವೆ ಅಂತಕ್ಕಂಥದ್ದನ್ನು ನಾವಿಲ್ಲಿ ಮನಗಣಬೇಕಾಗುತ್ತೆ. ಯೂಶ್ವಲಿ ಇಲ್ಲಿ ಈ ಒಂದು ವಯಸ್ಸಿನಲ್ಲಿ ಈ ಒಂದು ವಯೋಮಾನದ ತರುಣ ತರುಣಿಯರು ಸ್ವಾಯತ್ತತೆಗಾಗಿ ಪ್ರಯತ್ನಿಸ್ತಿರೋದ್ರಿಂದ, ಮತ್ತು ಅವರ ಒಂದು ವಿಚಾರವಂತಿಕೆ ಮತ್ತು ಅವರ ಒಂದು ಸ್ವಂತಿಕೆಯ ಭಾವನೆ, ಸ್ವಾತಂತ್ರ್ಯದ ತುಡಿತ, ಈ ಎಲ್ಲ ವಿಚಾರಗಳಿಂದಾಗಿ ಏನಾಗುತ್ತೆ ಅಂತಂದರೆ ಅವರೊಂದಿಷ್ಟು ಫ್ಯಾಮಿಲಿ ಕಂಟ್ರೋಲಿಂದ ಹೊರಗಿರಬೇಕು ಅಂತ ಬಯಸ್ತಾರೆ. ಸೊ ದಟ್ ಫ್ಯಾಮಿಲಿ ರಿಲೇಷನ್ಶಿಪ್ಸ್ ಏನಾಗುತ್ತೆ ಒಂದಿಷ್ಟು ಹಿಡಿತ ಕಳ್ಕೊಳ್ಳುತ್ತೆ. ಅಂದರೆ ಇಲ್ಲಿ ಹಿಡಿತ ಕಳ್ಕೊಳ್ಳುತ್ತೆ ಇನ್ ದ ಸೆನ್ಸ್ ಯಾವ ರೀತಿ ಅಂದರೆ ಸ್ವಲ್ಪ ಸಂಬಂಧದ ಗಾಢತೆ ಕಡಿಮೆ ಆಗುತ್ತೆ. ಇಲ್ಲಿ ಸಂಬಂಧದ ಗಾಢತೆ ಕಡಿಮೆ ಆಗುತ್ತೆ, ಆದರೆ ಆ ಸಂಬಂಧದ ಗಾಢತೆ ಇನ್ನೊಂದು ಕಡೆ ಹೆಚ್ಚಾಗುತ್ತೆ. ಅಂದರೆ ಈ ವಯಸ್ಸಿನವರು ಸಾಮಾನ್ಯವಾಗಿ ತಮ್ಮ ವಯೋಮಾನದವರೊಂದಿಗೆ ಹೊಂದಿರತಕ್ಕಂಥ ಸಂಬಂಧಗಳೇನಿದೆ ಅವುಗಳ ಗಾಢತೆ ಹೆಚ್ಚಾಗುತ್ತೆ.
ತಮ್ಮ ವಯೋಮಾನದವರ ಒಂದು ಏನೋ ಸಾಮಾಜಿಕ ಪರಸ್ಪರ ಅನುಕ್ರಿಯೆ ಏನಿದೆ ಅದರ ಒಂದು ಪಕ್ವತೆ ಇಲ್ಲಿ ಜಾಸ್ತಿ ಆಗುತ್ತೆ. ಯೂಶ್ವಲಿ ದಿಸ್ ಏಜ್ ಗ್ರೂಪ್ ಪೀಪಲ್ ದೇ ಫೋಕಸ್ ಮೋರ್ ಆನ್ peer relationships rather family memberships or family relationships. That is what we need to consider very important here. And another important thing is here, ಯೂಶ್ವಲಿ ಇದುವರೆಗೂ ನಡೆದಿರ್ತಕ್ಕಂಥ ಸಾಕಷ್ಟು ಅಧ್ಯಯನಗಳಲ್ಲಿ ಈ ಒಂದು ವಯೋಮಾನದವರ ಒಂದು ಸಂಬಂಧದ ಸ್ವರೂಪವನ್ನು ಅರ್ಥ ಮಾಡಿಕೊಳ್ಳುವ ಒಂದು ಪ್ರಯತ್ನದಲ್ಲಿ ಬಹುತೇಕ ಅಧ್ಯಯನಗಳು ತರುಣ ಮತ್ತು ತರುಣಿಯರು ತಮ್ಮ ಕುಟುಂಬದವರೊಂದಿಗೆ ಹೊಂದಿರತಕ್ಕಂಥ ಸಂಬಂಧಕ್ಕೆ ಹೆಚ್ಚಿನ ಮನ್ನಣೆಯನ್ನು ಕೊಟ್ಟಿರ್ತಕ್ಕಂಥದ್ದು. ಕೆಲವು ಅಧ್ಯಯನಗಳು ಮಾತ್ರ ಇವರುಗಳು ಈ ವಯೋಮಾನದವರು ತಮ್ಮ ಒಡ ಹುಟ್ಟಿದವರೊಂದಿಗೆ ಕೂಡ ಯಾವ ರೀತಿ ಸಂಬಂಧವನ್ನು ಹೊಂದುತ್ತಾರೆ, ಆ ಸಂಬಂಧಗಳು ಯಾವ ರೀತಿ ಬದಲಾವಣೆಗೊಳ್ತವೆ ಅನ್ನೋದಕ್ಕೆ ಸಂಬಂಧಪಟ್ಟಂತೆ ಕೆಲವು ಅಧ್ಯಯನಗಳು ನಡೆಸಲಾಗಿದೆ. ಅಧ್ಯಯನಗಳಲ್ಲಿ ಅದನ್ನು ಪ್ರಸ್ತುತಪಡಿಸಲಾಗಿದೆ. ಯೂಶ್ವಲಿ ಇಲ್ಲೇನಾಗುತ್ತೆ ಅಂತಂದರೆ ಫ್ಯಾಮಿಲಿ ಆ್ಯಸ್ ವೆಲ್ ಆಸ್ ಸಿಬ್ಲಿಂಗ್ಸ್ ಕಾನ್ಫ್ಲಿಕ್ಟ್ಸ್ ಏನಾಗುತ್ತೆ ಇಲ್ಲೊಂದಿಷ್ಟು ಜಾಸ್ತಿ ಆಗುತ್ತೆ. ಅವ್ರುಗಳ ಒಂದು ಅಂತರ ಜಾಸ್ತಿ ಆಗುತ್ತೆ ಮತ್ತು ಅವ್ರುಗಳೊಂದಿಗೆ ಒಂದು ಸಂಘರ್ಷ ಜಾಸ್ತಿ ಆಗುತ್ತೆ. ಈ ರೀತಿಯ ಒಂದು ಸಂಬಂಧಗಳ ಸ್ವರೂಪ ಇದೆಯಲ್ವ, ಇದು ಯಾಕೆ ಈ ಒಂದು ವಯೋಮಾನದಲ್ಲಿ ಈ ರೀತಿ ಎಲ್ಲ ಬದಲಾಗುತ್ತೆ ಅನ್ನೋದನ್ನು ನಾವಿಲ್ಲಿ ಅರ್ಥ ಮಾಡ್ಕೊಳ್ಬೇಕಾಗುತ್ತೆ. ಲೆಟ್ಸ್ ಸಿ ಹೌ ದಿಸ್ ಏಜ್ ಗ್ರೂಪ್ ಪೀಪಲ್ ವುಡ್ ಬಿ ಹ್ಯಾವಿಂಗ್ ರಿಲೇಷನ್ಶಿಪ್ ವಿತ್ ದ ಪೇರೆಂಟ್ಸ್, ವಿತ್ ದ ಸಿಬ್ಲಿಂಗ್ಸ್, ವಿತ್ ದ ಪಿಯರ್ಸ್. ಓಕೆ, ಫಸ್ಟ್ ಲೆಟ್ಸ್ ಅಂಡರ್ಸ್ಟ್ಯಾಂಡ್ ದ ರಿಲೇಷನ್ಶಿಪ್ ವಿತ್ ಪೇರೆಂಟ್ಸ್. ಈ ವಯೋಮಾನದವರು ತಮ್ಮ ಪೋಷಕರೊಂದಿಗೆ ಹೊಂದಿರಬಹುದಾದಂಥ ಸಂಬಂಧದ ಬಗ್ಗೆ ಮಾತನಾಡೋಣ. As I have already mentioned it, usually this age group people tend to maintain that the less intimacy or less intimate relationship with the family members compared to the earlier stage. ಯೂಶ್ವಲಿ ಅವರು ಮಗುತನದ ಅವಧಿಯಿಂದ ಅಥವಾ ಬಾಲ್ಯಾವಧಿಯ ದಿನಗಳಲ್ಲಿ ಸಾಮಾನ್ಯವಾಗಿ ಕುಟುಂಬದವರೊಂದಿಗೆ ಬಹಳ ಅನ್ಯೋನ್ಯ ಸಂಬಂಧವನ್ನು ಹೊಂದಿರ್ತಾರೆ ಮತ್ತು ಅವಲಂಬನೆ ಜಾಸ್ತಿ ಇರುತ್ತೆ. ಈ ಸಂಬಂಧದ ವಿಚಾರಗಳು ಅಲ್ಲಿ ಬಹಳ ಗಾಢವಾಗಿರ್ತವೆ. ಆದರೆ ಈ ಒಂದು ವಯಸ್ಸಿಗೆ ಕಾಲಿಟ್ಟ ನಂತರದಲ್ಲಿ ತಮ್ಮ ಮನೆಯವರು ಏನು ಈ ವಯೋಮಾನದವ್ರನ್ನ ಒಂದಿಷ್ಟು ಮೊದಲಿನ ಥರನೇ ಕಾಣೋಕ್ಕೆ ಪ್ರಯತ್ನ ಮಾಡ್ತಾರೋ, ಅಂದರೆ ದೇ ಫೀಲ್ ಲೈಕ್ ದಟ್ ದೇ ಆರ್ ಸ್ಟಿಲ್ ಕಿಡ್ಸ್. ಅವರಿನ್ನೂ ಮಕ್ಕಳು ಅನ್ನೋ ರೀತಿಯಲ್ಲಿ ನೋಡೋ ಒಂದು ಸ್ಥಿತಿಯಿಂದಾಗಿ ಏನಾಗುತ್ತೆ ಅಂದರೆ ಯೂಶ್ವಲಿ ನ್ಯಾಚುರಲಾಗಿ ಈ ವಯಸ್ಸಿನ ತರುಣ ತರುಣಿಯರು ದೇ ಸ್ಟ್ರೈವ್ ಫಾರ್ ದೇರ್ ಫ್ರೀಡಮ್, ಲೈಕ್ ಸೆನ್ಸ್ ಆಫ್ ಫ್ರೀಡಮ್. ನಾನು ದೊಡ್ಡವನಾಗಿದ್ದೀನಿ, ಸೊ ನನಗೊಂದು ಸ್ವತಂತ್ರ ಬೇಕು ಅಥವಾ ನನಗೊಂದು ಸ್ವಂತಿಕೆಯ ವಿಚಾರಗಳು ಬೇಕು, ಬದುಕಬೇಕು ಅನ್ನೋ ಒಂದು ಅವರಿಗೊಂದು ಹಂಬಲ ಇರೋದರಿಂದ ಏನಾಗುತ್ತೆ ಅಂತಂದರೆ ಯೂಶ್ವಲಿ ತಂದೆ ತಾಯಿಗಳು ಅವ್ರನ್ನ ನೋಡುವ ವಿಧ ಮತ್ತು ಇವರು ಅವ್ರುಗಳಿಂದ ನಿರೀಕ್ಷೆ ಮಾಡ್ತಕ್ಕಂಥ ವಿಧದಲ್ಲಿ ಏನಾಗುತ್ತೆ ಅಂದರೆ ಒಂದಿಷ್ಟು ವ್ಯತ್ಯಾಸಗಳಾಗುತ್ತೆ. ಯೂಶ್ವಲಿ ತಂದೆ ತಾಯಿಗಳು ಮಕ್ಕಳು ಅಂತ ಹೇಳ್ಬಿಟ್ಟು ಟ್ರೀಟ್ ಮಾಡೋಕೆ ಹೋಗ್ತಾರೆ. ಇವರು ಇಲ್ಲ, ನಾವು ದೊಡ್ಡವರಾಗಿದ್ದೀವಿ ಅನ್ನೋ ಥರದಲ್ಲಿ ಇವರು ಅದನ್ನು ವಿರೋಧಿಸ್ತಾರೆ. ಹಾಗಾಗಿ ಏನಾಗುತ್ತೆ ಅಂತಂದರೆ ತಂದೆ ತಾಯಿಗಳು ಅಥವಾ ಪೋಷಕರು ಮತ್ತು ಈ ವಯೋಮಾನದವರ ನಡುವಿನ ಸಂಬಂಧಗಳೇನಾಗ್ತವೆ ಅಂತಂದರೆ ಒಂದಿಷ್ಟು ಸಂಘರ್ಷಕ್ಕೆ ಎಡೆ ಮಾಡಿಕೊಡ್ತವೆ ಅಥವಾ ಮೊದಲಿದ್ದಷ್ಟು ಸುಲಲಿತತೆ ಅಥವಾ ಗಾಢತೆ ಇಲ್ಲಿ ಇರೋದಿಲ್ಲ ಅಂತಕ್ಕಂಥ ವಿಚಾರ. ಆದರೆ ಹಾಗಂದು ಮಾತ್ರಕ್ಕೆ ಇವರು ದೇ ಸ್ಟ್ರೈವ್ ಫಾರ್ ದ ಇಂಡಿಪೆಂಡೆನ್ಸ್ ಆರ್ ಫ್ರೀಡಮ್. ದಟ್ ಡಸಂಟ್ ಮೀನ್ ದಟ್ ದೇ ವುಡ್ ದೇ ವುಡ್ ನೀಡ್ ಸಪೋರ್ಟ್ ಆರ್ ಅಸಿಸ್ಟೆನ್ಸ್. ಆ್ಯಕ್ಚುಲಿ ಬೇರೆಲ್ಲ ಅವಧಿಗೆ ಹೋಲಿಕೆ ಮಾಡಿದ್ರೆ ಈ ಅವಧಿಯಲ್ಲಿನೇ ಅವರಿಗೆ ಹೆಚ್ಚಿನ ಒಂದು ಮಾರ್ಗದರ್ಶನ ಮತ್ತು ಬೆಂಬಲ ಬೇಕಿರುತ್ತೆ. ಸೊ ಆದರೆ ಅದನ್ನು ಕೇಳಲಿಕ್ಕಾಗಲಿ ಅದನ್ನು ಪಡ್ಕೊಳ್ಳೋದಕ್ಕಾಗಲಿ ಇವರು ತಯಾರಿರೋದಿಲ್ಲ. ಆದರೆ ವಾಸ್ತವಿಕವಾಗಿ ಅವರಿಗೆ ತುಂಬ ಮಾರ್ಗದರ್ಶನ, ಸಹಾಯ ಎಲ್ಲನೂ ಕೂಡ ಅವರಿಗೆ ತುಂಬಾ ಅಗತ್ಯತೆ ಇರುತ್ತೆ. ಸೊ ಇಲ್ಲೊಂದಿಷ್ಟು ಈ ಎರಡು ವಯೋಮಾನದವರ ನಡುವಿನ ಒಂದು ಜಟಾಪಟಿ ಏನಿದೆ, ಇದರಿಂದಾಗಿ ಏನಾಗುತ್ತೆ ಅಂದರೆ ಇವರ ನಡುವಿನ ಸಂಬಂಧ ಒಂದಿಷ್ಟು ಏರುಪೇರಾಗುತ್ತೆ. ವಿಚ್ ಮೀನ್ಸ್ ದಟ್ ಲೀಡ್ಸ್ ಟು ಕಾನ್ಫ್ಲಿಕ್ಟ್ಸ್ ಅಂತಲೇ ಹೇಳ್ಬೋದು. ಇಲ್ಲಿ ಈ ಒಂದು ತರುಣ ಮತ್ತು ತರುಣಿಯರು ಮತ್ತು ಪೋಷಕರ ನಡುವಿನ ಒಂದು ಸಂಬಂಧವನ್ನು ಅರ್ಥ ಮಾಡ್ಕೊಳ್ಳುವಲ್ಲಿ ಈ 4 ವಿಚಾರಗಳನ್ನು ನಾವು ಅರ್ಥ ಮಾಡ್ಕೊಳ್ಬೇಕಾಗುತ್ತೆ. ಮೊದಲನೇದಾಗಿ ಪೇರೆಂಟಲ್ ಮಾನಿಟರಿಂಗ್. ಪೋಷಕರ ಒಂದು ಮೇಲುಸ್ತುವಾರಿ ಅಥವಾ ಪೋಷಕರ ಒಂದು ಸೂಪರ್ವಿಷನ್ ಏನಿದೆ, ಆ ವಿಚಾರ ಮೊದಲನೇದಾಗಿ ಇಲ್ಲಿ ಹೆಚ್ಚು ಪ್ರಭಾವವನ್ನು ಉಂಟು ಮಾಡ್ತಕ್ಕಂತಹ ಒಂದು ವಿಚಾರ. ಅಂದರೆ ಪೋಷಕರು ಮತ್ತು
ತರುಣ ತರುಣಿಯರ ನಡುವಿನ ಸಂಬಂಧದ ಮೇಲೆ ಹೆಚ್ಚು ಪ್ರಭಾವ ಬೀರ್ತಕ್ಕಂಥ ಒಂದು ವಿಚಾರ ಅಂತಂದರೆ ದಟ್ ಈಸ್ ವಾಟ್ ಪೇರೆಂಟಲ್ ಮಾನಿಟ್ರಿಂಗ್. ಯೂಶ್ವಲಿ ಆ್ಯಸ್ ಐ ಮೆನ್ಷನ್ಡ್ ಅರ್ಲಿಯರ್ ಇಟ್ ಸೆಲ್ಫ್, ಪೇರೆಂಟ್ಸ್ ಫೀಲ್ ದಟ್ ದೇರ್ ಚಿಲ್ಡ್ರನ್ ಆರ್ ಸ್ಟಿಲ್ ಕಿಡ್ಸ್. Okay, they need assistance, they need help, they are dependent like that. Usually parents feel, and they extend their nurturing such a way, their parenting such a way. Whereas actually this group of people are adolescents, their tendency has been changed in accepting their nurturing style or parenting style now. So they feel that they are grown up, they are elders like that. Usually they are not elders, but they feel that they need some sense of autonomy or sense of freedom. They strive for the independence in their decisions, and even in they try to solve their problems on their own. They don't like to interference of family members or any other people. That kind of tendency usually leads to what you call spend less time with the parents or with the family members. ಯೂಶ್ವಲಿ ಪೇರೆಂಟಲ್ ಮಾನಿಟ್ರಿಂಗ್ ಅಂತಂದಾಗ ಏನಾಗುತ್ತೆ ಅಂತಂದರೆ, ಪೋಷಕರು ದಿಢೀರ್ನೆ ಅವ್ರನ್ನ ದೊಡ್ಡವರಾಗಿದ್ದಾರೆ ಅಂತ ಒಪ್ಕೊಳ್ಳೋಕೆ ತಯಾರಿರೋದಿಲ್ಲ. ಅಂದರೆ ಅವ್ರನ್ನ ಅಷ್ಟು ಸ್ವತಂತ್ರವಾಗಿ ಬಿಡಲಿಕ್ಕೆ ತಯಾರಿರೋದಿಲ್ಲ. ಹಾಗಾಗಿ ಏನಾಗುತ್ತೆ ಅಂತಂದರೆ, ಅವರು ತಮ್ಮ ಮಕ್ಕಳನ್ನು ಇನ್ನೂ ಮಕ್ಕಳಂತೆ ನೋಡುವ ರೀತಿಯಲ್ಲಿ ಅವರು ಪೋಷಕತನವನ್ನು ಮುಂದುವರಿಸ್ತಾ ಹೋಗೋದ್ರಿಂದ ಇವ್ರಿಗೊಂದಿಷ್ಟು ಕಸಿವಿಸಿ ಆಗುತ್ತೆ. ನಾನು ಇನ್ನೂ ಕಿಡ್ಸ್ ಅಂದ್ಕೊಂಡಿದ್ದಾರೆ, ನಾನು ಗ್ರೋನ್ ಅಪ್ ಆಗಿದ್ದೀನಿ, ಬೆಳೆದಿದ್ದೀನಿ, ನನಗೆ ನನ್ನ ವಿಚಾರಗಳನ್ನ ನೋಡ್ಕೊಳ್ತಕ್ಕಂಥ ಸಾಮರ್ಥ್ಯ ಇದೆ. ಈ ರೀತಿಯಲ್ಲಿ ಯೋಚನೆ ಮಾಡೋದ್ರಿಂದ ಏನಾಗುತ್ತೆ ಅಂತಂದರೆ, ಆ ಪೇರೆಂಟಲ್ ಮಾನಿಟ್ರಿಂಗ್ ಏನಿದೆ, ಪೇರೆಂಟ್ಸ್ ಮಾಡ್ತಕ್ಕಂಥ ಒಂದು ಅವ್ರನ್ನ ಮಾನಿಟ್ರಿಂಗ್ ಏನಿದೆ, ಅದು ಮಾಡು, ಇದು ಮಾಡು, ಹಾಗೆ ಮಾಡು, ಪ್ರತಿಯೊಂದರಲ್ಲೂ ಏನು ಇಂಟರ್ಫಿಯರ್ ಆಗಿ ಅವರಿಗೆ ಗೈಡ್ ಮಾಡ್ತಿರ್ತಾರೆ, ಅಸಿಸ್ಟ್ ಮಾಡ್ತಿರ್ತಾರೆ. ಆ ವಿಚಾರಗಳೇ ಇವ್ರಿಗೇನಾಗುತ್ತೆ ಅಂತಂದರೆ, ಇಲ್ಲಿ ಒಂದಿಷ್ಟು ಕಸಿವಿಸಿ ಉಂಟಾಗಿ ಆ ಪೇರೆಂಟಲ್ ಮಾನಿಟ್ರಿಂಗಿಂದಾಗಿ ಇವರು ಒಂದಿಷ್ಟು ತಂದೆ ತಾಯಿಗಳಿಂದ ಅಥವಾ ಪೋಷಕರಿಂದ ದೂರ ಉಳಿಲಿಕ್ಕೆ ಪ್ರಯತ್ನ ಮಾಡ್ತಾರೆ. ಎರಡನೇದಾಗಿ ಆಟೋನಮಿ ನೇಚರ್. ಸೊ ಒನ್ ಆಫ್ ದ ಇಂಪಾರ್ಟೆಂಟ್ ಡೆವಲಪ್ಮೆಂಟಲ್ ಟಾಸ್ಕ್ ಆಫ್ ಅಡೋಲೆಸೆನ್ಸ್ ಈಸ್ ಸ್ಟ್ರೈವಿಂಗ್ ಫಾರ್ ಆಟೋನಮಿ. ಸ್ಟ್ರೈವಿಂಗ್ ಫಾರ್ ಆಟೋನಮಿ ಅಂತಂತಂದರೆ ಯೂಶ್ವಲಿ ಆ ಸ್ವಾಯತ್ತತೆಯ ಭಾವನೆಯನ್ನು ಹೊಂದಲಿಕ್ಕೆ ಪ್ರಯತ್ನ ಮಾಡ್ತಕ್ಕಂಥದ್ದು. ಈಗ ನಾನು ಆಲ್ರೆಡಿ ಹೇಳಿರೋ ರೀತಿಯಲ್ಲಿ ಈ ವಯೋಮಾನದ ತರುಣ ತರುಣಿಯರು ತಮ್ಮ ಸ್ವಂತಿಕೆಯನ್ನು ಕಂಡುಕೊಳ್ಳೋದಕ್ಕೆ ಪ್ರಯತ್ನ ಮಾಡ್ತಾರೆ. ನಾನಾರು, ನನ್ನ ಕೈಲಾಗುತ್ತೆ, ನಾನು ಈ ವಿಚಾರಗಳನ್ನ ಮಾಡಬಲ್ಲೆ, ನಿಭಾಯಿಸಬಲ್ಲೆ, ಸಮಸ್ಯೆಗಳನ್ನ ಬಗೆಹರಿಸ್ಕೊಳ್ಬಲ್ಲೆ, ತೀರ್ಮಾನಗಳನ್ನ ತೆಗೆದುಕೊಳ್ಬಲ್ಲೆ ಅನ್ನೋ ರೀತಿಯಲ್ಲಿ ಅವರ ಒಂದು ಯೋಚನೆಗಳು ಮತ್ತು ಅವರ ವರ್ತನೆಗಳು ಕೇಂದ್ರೀಕೃತವಾಗಿರುತ್ತೆ. ಸೊ ಈ ಒಂದು ಅವರ ಸ್ವಂತಿಕೆಯ ಒಂದು ಅರಿವೇನಿದೆ ಅಥವಾ ಸ್ವಂತಿಕೆಯ ನಿರೀಕ್ಷೆ ಏನಿದೆ, ಇದು ಬೇರೆಯವರ ಒಂದು ಇಂಟರ್ಫಿಯರೆನ್ಸ್ನ ಇಷ್ಟಪಡೋದಿಲ್ಲ ಅಥವಾ ಬೇರೆಯವರ ಮಾನಿಟ್ರಿಂಗ್ನ ಇಷ್ಟಪಡೋದಿಲ್ಲ, ಬೇರೆಯವರ ಒಂದು ಪ್ರಭಾವವನ್ನು ಇಷ್ಟಪಡೋದಿಲ್ಲ. ಹಾಗಾಗಿ ಏನಾಗುತ್ತೆ ಅಂತಂದರೆ, ದಟ್ ಈಸ್ ಆಲ್ಸೋ ಯೂಶ್ವಲಿ ಲೀಡ್ಸ್ ಟು ದ ಕಾನ್ಫ್ಲಿಕ್ಟ್ ಆ್ಯಂಡ್ ಅಟ್ಯಾಚ್ಮೆಂಟ್. ಪೇರೆಂಟ್ಸ್ ಯೂಶ್ವಲಿ ದೇ ಥಿಂಕ್ ದಟ್ ದೇ ಸ್ಟಿಲ್ ಹ್ಯಾವ್ ದಟ್ ಅರ್ಲಿಯರ್ ಅಟ್ಯಾಚ್ಮೆಂಟ್. ಮೊದಲಿಗೆ ಅವರು ಮಕ್ಕಳನ್ನ ತುಂಬ ಅಟ್ಯಾಚ್ಡಾಗಿ ನೋಡ್ಕೊಳ್ತಿದ್ರು, ಈಗಲೂ ಅದೇ ಥರ ಕಂಟಿನ್ಯೂ ಮಾಡೋದು ಅಂದ್ಕೊಂಡು ಅವ್ರು ನೋಡ್ಕೊಳ್ತಾ ಹೋಗ್ತಾರೆ. ಆದರೆ ದಟ್ ಅಟ್ಯಾಚ್ಮೆಂಟ್ ಏನಾಗುತ್ತೆ ಅಂತಂದರೆ, ಈ ವಯೋಮಾನದ ಮಕ್ಕಳಿಗೆ ಇಷ್ಟ ಆಗೋದಿಲ್ಲ ಅಂದರೆ ನಿನ್ನ ಮಗು ಥರ ನೋಡ್ತಾರೆ ಅನ್ನೋ ಥರದಲ್ಲಿ ಅವ್ರು ಭಾವಿಸೋದ್ರಿಂದ ದಟ್ ಅಟ್ಯಾಚ್ಮೆಂಟ್ ಇಟ್ ಸೆಲ್ಫ್ ವಿಲ್ ಬಿಕಮ್ ಎ ಪ್ರಾಬ್ಲಮ್ ಟು ದ ಪೀಪಲ್. ಹಾಗಾಗಿ ಏನಾಗುತ್ತೆ ಅಂತಂದರೆ, ಯೂಶ್ವಲಿ ದಟ್ ಆಸ್ಪೆಕ್ಟ್ ಆಲ್ಸೋ leads to the conflict in family relationships. And next, parent adolescent conflict. ಈಗ ನಾನು ಹೇಳಿರೋ ವಿಚಾರಗಳಲ್ಲಿ ನಿಮಗೆ ಅರ್ಥ ಆಗಿರ್ಬೋದು, ತಂದೆ ತಾಯಿಗಳ ಒಂದು ಮನೋಧೋರಣೆ ಮತ್ತು ಈ ವಯೋಮಾನದವರ ಮನೋಧೋರಣೆಗಳು ಒಂದಿಷ್ಟು ವ್ಯತ್ಯಾಸಗಳಿರೋದ್ರಿಂದ ಯೂಶ್ವಲಿ ಏನು ಮಾಡ್ತಾರೆ ಅಂದರೆ, ಅವರು ತಂದೆ ತಾಯಿಗಳು ಹೇಳೋ ವಿಚಾರಗಳನ್ನು ಪ್ರಶ್ನೆ ಮಾಡ್ತಾರೆ. ಯಾಕೆ ಹಾಗೆ, ಯಾಕೆ ಹೀಗೆ, ನಾನು ಯಾಕೆ ಹೀಗೆ ಮಾಡಬೇಕು, ಯಾಕೆ ಇರಬಾರ್ದು, ನಾನು ಈ ಡ್ರೆಸ್ ಮಾಡ್ಕೊಳ್ಳೋ ವಿಚಾರಗಳು, ಊಟ ತಿಂಡಿ ತಿನ್ನೋ ವಿಚಾರಗಳಿರ್ಬೋದು, ಮನೆ ಸರಿಯಾದ ಟೈಮಿಗೆ ಬರೋ ಅಂಥದ್ದಿರ್ಬೋದು, ಅಥವಾ ಫ್ರೆಂಡ್ಸ್ ವಿಚಾರಗಳಿರ್ಬೋದು. ಇಂಥ ಹಲವಾರು ವಿಚಾರಗಳಿಂದಾಗಿ ಏನಾಗುತ್ತೆ ಅಂತಂದರೆ, ಪೋಷಕರು ಮತ್ತು ಅಡೋಲೆಸೆಂಟ್ಸ್ ನಡುವೆ ವಾಗ್ವಾದ ಅಥವಾ ವ್ಯತ್ಯಾಸಗಳು ಕಂಡುಬರುತ್ತೆ. ಈ ಸಾಮಾನ್ಯವಾಗಿ ಈ ವಯೋಮಾನದ ತರುಣಿಯರು ನಾನು ದೊಡ್ಡವಳಾಗಿದ್ದೀನಿ ಅಥವಾ ದೊಡ್ಡವನಾಗಿದ್ದೀನಿ ಅನ್ನೋದನ್ನು ತೋರಿಸ್ಕೊಳ್ಳುವ ಸಲುವಾಗಿ ತಂದೆ ತಾಯಿಗಳ ಜೊತೆ ಒಂದು ಸಂಘರ್ಷಕ್ಕೆ ಇಳಿತಾರೆ. ಅದರಿಂದಾಗಿ ಒಂದಿಷ್ಟು ಏನು ಹೇಳ್ತೀವಿ, ರೆಬೆಲ್ ಬಿಹೇವಿಯರ್ನ ತೋರಿಸೋ ಸಾಧ್ಯತೆಗಳಿರುತ್ತೆ. ಲೈಕ್ ಮುನಿಸ್ಕೊಳ್ಳೋದು, ಗಲಾಟೆ ಮಾಡೋದು, ಮನೆ ಬಿಟ್ಟು ಹೋಗೋದು,
ಜಗಳ ಮಾಡೋದು ಇಂಥ ವರ್ತನೆಗಳನ್ನು ತೋರಿಸುವ ಸಾಧ್ಯತೆಗಳು ಕೂಡ ಇರುತ್ತೆ. ಹಾಗಾಗಿ ಈ ವಯೋಮಾನದ ಮಕ್ಕಳ ಒಂದು ಮಾನಸಿಕ ಸ್ಥಿತಿಗತಿಗಳನ್ನು ಅರ್ಥ ಮಾಡಿಕೊಂಡು ಅವರಿಗೆ ಬೇಕಾಗಿರ್ತಕ್ಕಂಥ ಬೆಂಬಲ ಮತ್ತು ಮಾರ್ಗದರ್ಶನವನ್ನು ಸರಿಯಾದ ರೀತಿಯಲ್ಲಿ ನೀಡಿ ಅವರು ಈ ವಯೋಮಾನದಲ್ಲಿ ಒಂದು ಉತ್ತಮ ಸಂಬಂಧವನ್ನು ಒಂದೋ ರೀತಿಯಲ್ಲಿ ನೋಡ್ಕೊಳ್ತಕ್ಕಂಥದ್ದು ತುಂಬ ಇಂಪಾರ್ಟೆಂಟ್ ಆಗುತ್ತೆ. ಯೂಶ್ವಲಿ ಅವರು ನಿಮಗೆ ಗೊತ್ತಿರ್ಬೋದು, ಸಮಾಜದಲ್ಲಿ ನೀವು ಆ ವಯೋಮಾನದವ್ರ ಬಗೆಗೆ ಬೇರೆಯವರ ಅಭಿಪ್ರಾಯವನ್ನು ಕೇಳಿದಾಗ ಮೆಜಾರಿಟಿ ದೇ ಗಿವ್ ದಟ್ ದ ನೆಗೆಟಿವ್ ಫೀಡ್ಬ್ಯಾಕ್. ಲೈಕ್ ಹೇಳಿದ ಮಾತು ಕೇಳಲ್ಲ, ಸರಿಯಾಗಿ ಮನೇಲಿರಲ್ಲ, ಅಥವಾ ನಾವೇನೋ ಒಂದು ಹೇಳಿದ್ರೆ ಅವರೇನೋ ಒಂದು ಮಾಡ್ತಾರೆ. ಈ ರೀತಿಯ ಒಂದು ವಿರೋಧಾತ್ಮಕ ವಿಚಾರಗಳನ್ನೇ ನಾವು ಕೇಳ್ಬೋದಾಗಿದೆ ಬಿಕಾಸ್ ಆಫ್ ದೇರ್ ನೇಚರ್. So we need to understand their nature, and beside of that we need to know how to handle them, how to handle their behaviors. So this is very important thing. Another important type of relationship we need to understand during this period is relationship with peers. ಜೊತೆಗಾರರೊಂದಿಗಿನ ಒಂದು ಸಂಬಂಧ. In the beginning itself I have mentioned that one of the influential relationship during this age is relationship with the peers. ಅವರು ಪೋಷಕರೊಂದಿಗೆ ಸಂಬಂಧದ ಗಾಢತೆಯನ್ನು ಸ್ವಲ್ಪ ಕಡಿಮೆ ಮಾಡ್ಕೊಳ್ತಾರೋ, ಪೋಷಕರೊಂದಿಗೆ ಕಳೀತಕ್ಕಂಥ ಸಮಯವನ್ನು ಕಡಿಮೆ ಮಾಡ್ಕೊಳ್ತಾರೋ, ಅದೆಲ್ಲನೂ ಕೂಡ ಏನಾಗುತ್ತೆ ಅಂತಂದರೆ ಇನ್ನೊಂದು ಕಡೆ ಟರ್ನ್ ಆಗುತ್ತೆ. ವಿಚ್ ಮೀನ್ಸ್ ಈ ವಯೋಮಾನದವರು ಅತಿ ಹೆಚ್ಚಿನ ಸಮಯವನ್ನು ತಮ್ಮ ಸಮವಯಸ್ಕರೊಂದಿಗೆ ಆಮೇಲೆ ಸಂಬಂಧದ ಗಾಢತೆ ಅಥವಾ ಸಂಬಂಧದ ಒಂದು ಪಕ್ವತೆಯನ್ನು ಅಲ್ಲಿ ಕಾಣಲಿಕ್ಕೆ ಅವರು ಪ್ರಯತ್ನ ಮಾಡ್ತಾರೆ. ಯೂಶ್ವಲಿ ಈ ಒಂದು ವಯೋಮಾನದವರ ಜನರ ಜೀವನದ ಮೇಲೆ ಅಥವಾ ವರ್ತನೆ ಮೇಲೆ ಅತಿ ಹೆಚ್ಚು ಪ್ರಭಾವ ಬೀರ್ತಕ್ಕಂಥ ಒಂದು ಸಂಬಂಧದ ವಿಚಾರ ಅಥವಾ ವ್ಯಕ್ತಿಗಳು ಅಂತಂದರೆ ಜೊತೆಗಾರರು ಅಥವಾ ಸಮವಯಸ್ಕರು. ಯೂಶ್ವಲಿ ಅವರು ಈ ಸಮವಯಸ್ಕರ ಸಂಬಂಧದಿಂದಾಗಿ ಏನಾಗುತ್ತೆ ಅಂತಂದರೆ ಅವರು ತಮ್ಮ ಒಂದು ಸಾಮಾಜಿಕ ಕೌಶಲ್ಯಗಳನ್ನು ಅವರು ತಿಳಿದುಕೊಳ್ಳೋದಕ್ಕೆ ಸಾಧ್ಯ ಆಗುತ್ತೆ. ಲೈಕ್ ಶೇರಿಂಗ್ ಇರ್ಬೋದು, ಅಥವಾ ವ್ಯಾಲ್ಯೂವಿಂಗ್ ದ ರಿಲೇಷನ್ಶಿಪ್ಸ್ ಇರ್ಬೋದು, ಅಥವಾ ಕಮಿಟಿಂಗ್ ಟು ದ ರಿಲೇಷನ್ಶಿಪ್ ಇರ್ಬೋದು. ಇಂಥ ಸಾಕಷ್ಟು ಸಾಮಾಜಿಕ ಕೌಶಲ್ಯಗಳನ್ನು ಈ ಒಂದು ಸಂಬಂಧದ ಸ್ವರೂಪದಲ್ಲಿ ಅವರು ಅರ್ಥ ಮಾಡ್ಕೊಳ್ತಾರೆ. ಈವನ್ ಇದು ಕಂಟಿನ್ಯೂಯೇಷನ್ ಏನಾಗುತ್ತೆ ಅಂತಂದರೆ ಈ ರೊಮ್ಯಾಂಟಿಕ್ ರಿಲೇಷನ್ಶಿಪ್ಸ್ಗಳಲ್ಲೂ ಕೂಡ ಇವರು ಇನ್ವಾಲ್ವ್ ಆಗೋ ಸಾಧ್ಯತೆಗಳಿರುತ್ತೆ. ಸೊ ಅದರಲ್ಲಿ ಕೆಲವೊಂದು ಜೊತೆಗಾರರೊಂದಿಗಿನ ಸಂಬಂಧಗಳನ್ನು ನಾವು ನೋಡೋದಾದರೆ ಫ್ರೆಂಡ್ಶಿಪ್ಸ್ ಇರ್ಬೋದು, ಗ್ರೂಪ್ಸ್ ಇರ್ಬೋದು, ಪೇರ್ ಗ್ರೂಪ್ಸ್ ಇರ್ಬೋದು. ಒಂದೇ ಥರದ ಇಂಟ್ರೆಸ್ಟು ಮತ್ತು ಒಂದೇ ಥರದ ಒಂದು ಬ್ಯಾಕ್ಗ್ರೌಂಡ್ನ ಆಧಾರಿತವಾಗಿ ಗ್ರೂಪ್ಗಳನ್ನ ಮಾಡಿಕೊಂಡು ಗ್ರೂಪ್ಗಳಲ್ಲಿ ಭಾಗಿಯಾಗ್ತಕ್ಕಂಥದ್ದು. ಆಮೇಲೆ ಪಿಯರ್ ಪ್ರೆಷರ್, ಅವರ ಒಂದು ಒತ್ತಡದ ಪ್ರಭಾವ ಇರ್ಬೋದು, ಮತ್ತು ಗುಂಪುಗಳು, ಸಣ್ಣ ಸಣ್ಣ ಗುಂಪುಗಳು. ಈ ವಿಚಾರ ಇಷ್ಟು ಅವರ ಒಂದು ಸಮವಯಸ್ಕರ ನಡುವಿನ ಸಂಬಂಧ ಅಂತ ಹೇಳ್ಬೋದು. ಅದರ ಮುಂದುವರಿದ ಭಾಗವಾಗಿ ಡೇಟಿಂಗ್ ಆ್ಯಂಡ್ ರೊಮ್ಯಾಂಟಿಕ್ ರಿಲೇಷನ್ಶಿಪ್ಸ್ ಕೂಡ ಈ ಒಂದು ವಯಸ್ಸಿನಲ್ಲಿ ಶುರುವಾಗ್ತಕ್ಕಂಥದ್ದು. ಲೆಟ್ಸ್ ಅಂಡರ್ಸ್ಟ್ಯಾಂಡ್ ಇನ್ ಡೀಟೇಲ್ ಅಬೌಟ್ ದಿ ಪಿಯರ್ ರಿಲೇಷನ್ಶಿಪ್ಸ್. ಯೂಶ್ವಲಿ ಈ ವಯಸ್ಸಿನವ್ರು ನೀವು ಕೇಳ್ಬೋದು, ಅಥವಾ ಈ ವಯಸ್ಸಿನ ಜನರೊಂದಿಗೆ ನೀವು ಮಾತನಾಡೋದು ನಿಮ್ಮ ವಯಸ್ಸಿನಲ್ಲಿ ಯೂಶ್ವಲಿ ದೇ ಫೀಲ್ ದಟ್ ಫ್ರೆಂಡ್ಶಿಪ್ ಈಸ್ ಸೋ ವ್ಯಾಲ್ಯೂಯಬಲ್. ಸ್ನೇಹ ಅಂತಂದರೆ ಬೇಕಾದ್ರೆ ದೇ ಸೇ ದಟ್ ದೇ ಆರ್ ರೆಡಿ ಟು ಗಿವ್ ದೇರ್ ಲೈಫ್. ಪ್ರಾಣನೇ ಕೊಡ್ತೀನಿ, ಜೀವನನೇ ಕೊಡ್ತೀನಿ, ಸ್ನೇಹ ಅಂತಂದರೆ ಎವ್ರಿಥಿಂಗ್ ಇನ್ ಲೈಫ್ ಅನ್ನೋ ಥರದಲ್ಲೆಲ್ಲನೂ ಮಾತನಾಡ್ತಾರೆ. ಬಿಕಾಸ್ ಅವರಿಗೆ ಇಲ್ಲಿ ಒಂದಿಷ್ಟು ರಿಲೇಷನ್ಶಿಪ್ಸ್ನ ಒಂದು ಗಾಢತೆ ಮತ್ತು ಪಕ್ವತೆ ಬಗ್ಗೆ ಒಂದಿಷ್ಟು ಈಗ ತಾನೇ ಅರ್ಥ ಮಾಡ್ಕೊಳ್ತಿರ್ತಾರೆ ಅವರು. ಹಾಗಾಗಿ ಜೊತೆಗಾರರೊಂದಿಗಿನ ಒಂದು ಸಂಬಂಧಗಳೇನಿದೆ ಅವು ಹೆಚ್ಚಿನ ಒಂದು ಪ್ರಭಾವವನ್ನು ಇವ್ರ ಮೇಲೆ ಉಂಟು ಮಾಡುತ್ತೆ. ಹೆಚ್ಚಿನ ಸಮಯವನ್ನು ಅವರು ಸಮವಯಸ್ಕರೊಂದಿಗೆ ಕಳೀತಾರೆ. ಅವರ ಒಂದು ಮಾನಸಿಕ ಮತ್ತು ಅವರ ಸಾಮಾಜಿಕ ವಿಚಾರಗಳು ಹೋಲಿಕೆ ಆಗೋದ್ರಿಂದ ಬಹುತೇಕ ವಿಚಾರಗಳನ್ನು ಅವರ ಸಮವಯಸ್ಕರೊಂದಿಗೆ ಅವರು ಪ್ರಶ್ನೆ ಹಂಚ್ಕೊಳ್ತಾರೆ. ಅದರಲ್ಲಿ ಫ್ರೆಂಡ್ಶಿಪ್ಸ್ ತುಂಬ ಇಂಪಾರ್ಟೆಂಟು. ಯೂಶ್ವಲಿ ಇದುವರೆಗೆ ಬಾಲ್ಯಾವಧಿಯವರೆಗೆ ಇದ್ದಂಥ ಸ್ನೇಹದ ಪರಿ ಅಥವಾ ಸ್ನೇಹದ ಸ್ವರೂಪಗಳೇ ಬೇರೆ. ಬಟ್ ಇಲ್ಲಿ ಏನಾಗುತ್ತೆ ಅಂದರೆ ಅದರ ಕಂಪ್ಲೀಟ್ ದ ನೇಚರ್ ಆಫ್ ದ ಫ್ರೆಂಡ್ಶಿಪ್ ವಿಲ್ ಬಿ ಚೇಂಜ್ಡ್. ಅಲ್ಲೇನಾಗುತ್ತೆ ಅಂತಂದರೆ ಬಾಲ್ಯಾವಧಿಯಲ್ಲಿ ಆಟ ಇಂಪಾರ್ಟೆಂಟ್ ಆಗುತ್ತೆ, ಆಟದ ಆಧಾರಿತವಾಗಿ. ಆಮೇಲೆ ಅಲ್ಲಿ ಅಷ್ಟು ಜೆಂಡರ್ ಬೇಸ್ಡ್ ಇದಿರೋದಿಲ್ಲ. ಬಟ್ ಇಲ್ಲೇನಾಗುತ್ತೆ ಅಂತಂದರೆ ಸೇಮ್ ಜೆಂಡರ್ ಜನರನ್ನ ಫ್ರೆಂಡ್ಶಿಪ್ ಮಾಡ್ಕೊಳ್ತಕ್ಕಂಥದ್ದು ಹೆಚ್ಚಾಗುತ್ತೆ. ಆಮೇಲೆ ಅದ್ರ ಒಂದೇ ತಮ್ಮ ಲಿಂಗದವರೊಂದಿಗೆ ಸ್ನೇಹಗಳೇನಾಗ್ತವೆ ಅವು ಹೆಚ್ಚು ಗಾಢವಾಗ್ತಾ ಹೋಗ್ತವೆ.
ತದನಂತರದ ಎಕ್ಸ್ಟೆಂಡೆಡ್ ಅದು ರೊಮ್ಯಾಂಟಿಕ್ ರಿಲೇಷನ್ಶಿಪ್ಸ್ ಆಗಿ ವಿರುದ್ಧ ಲಿಂಗದವ್ರಿಗೆ ಜೊತೆನೂ ಕೂಡ ಫ್ರೆಂಡ್ಶಿಪ್ಸು ಇದೆಲ್ಲನೂ ಕೂಡ ಮುಂದುವರಿಯುತ್ತೆ. ಬಟ್ ಯೂಶ್ವಲಿ ಫ್ರೆಂಡ್ಶಿಪ್ ಸ್ಟಾರ್ಟ್ಸ್ ವಿತ್ ದೇರ್ ಓನ್ ಜೆಂಡರ್. ಈ ವಯಸ್ಸಿನಲ್ಲಿ ತಮ್ಮ ಲಿಂಗದವರೊಂದಿಗೆ ಹೆಚ್ಚು ಸಮಯ ಕಳೀತಕ್ಕಂಥದ್ದು. ಈ ರೀತಿ ಏನಾಗುತ್ತೆ ಅಂತಂದರೆ, ಈಗ ತಮ್ಮ ತರಗತಿಯಲ್ಲಿ ಓದ್ತಿರ್ತಕ್ಕಂಥವ್ರು ಇರ್ಬೋದು, ಅಥವಾ ತಮ್ಮ ಮನೆಯ ಸುತ್ತಮುತ್ತ ಇರ್ತಕ್ಕಂಥವ್ರು ಇರ್ಬೋದು, ತಮ್ಮ ಆಸಕ್ತಿಯ ಅಭಿವ್ಯಕ್ತಿ ಮತ್ತು ವಿಚಾರಗಳಿಗೆ ಹೋಲಿಕೆ ಆಗ್ತಕ್ಕಂಥ ತರುಣಿಯರೊಂದಿಗೆ ಇವರು ಸ್ನೇಹವನ್ನು ಹೆಚ್ಚಿನದಾಗಿ ಬೆಳೆಸ್ಕೊಳ್ತಾರೆ. ಅದೇ ರೀತಿಯಲ್ಲಿ ಈ ಮನಸ್ಥಿತಿಯನ್ನು ಹೊಂದಿರತಕ್ಕಂಥ, ಅಥವಾ ಒಂದೇ ಬ್ಯಾಕ್ಗ್ರೌಂಡ್ನ ಹೊಂದಿರತಕ್ಕಂಥ, ಅಥವಾ ಒಂದೇ ತರಗತಿಯಲ್ಲಿ ಅಥವಾ ಒಂದೇ ಕಡೆ ಕೂರ್ತಕ್ಕಂಥ, ಬೇಸ್ಡ್ ಆನ್ ಸೋ ಮೆನಿ ಫ್ಯಾಕ್ಟರ್ಸ್ ದೇ ಮೇ ಫಾರ್ಮ್ ಗ್ರೂಪ್ಸ್. ಅವ್ರು ಸಮವಯಸ್ಕರೇ ಸೇರಿಕೊಂಡು ಒಂದು ಗುಂಪುಗಳನ್ನಾಗಿ ಮಾಡ್ಕೊಳ್ತಾರೆ. ಆ ಗುಂಪುಗಳಲ್ಲಿ ಸಾಮಾನ್ಯವಾಗಿ 4-5 ಜನ ಅಥವಾ 6 ಜನ ಅಥವಾ 3 ಈ ಥರ ಒಂದು ಗುಂಪುಗಳನ್ನು ಮಾಡಿಕೊಂಡು, ಆ ಗುಂಪುಗಳಲ್ಲಿ ಏನು ಮಾಡ್ತಾರೆ ಅಂದರೆ, ಯೂಶ್ವಲಿ ದೇ ಶೇರ್ ಸೋ ಮೆನಿ ಕಾಮನ್ ಇಶ್ಯೂಸ್, ಕಾಮನ್ ಇನ್ಫಾರ್ಮೇಷನ್ಸ್. ಇದೆಲ್ಲದನ್ನು ಅಲ್ಲಿ ಹಂಚ್ಕೊಳ್ಳೋದ್ರ ಮುಖಾಂತರವಾಗಿ ಒಂದಿಷ್ಟು ಇಂತಹ ಗುಂಪುಗಳಲ್ಲಿ ಪಾಲ್ಗೊಳ್ಳೋದ್ರಿಂದ ಸಾಕಷ್ಟು ಸಾಮಾಜಿಕ ವಿಚಾರಗಳ ಬಗ್ಗೆ ಅವರು ತಿಳ್ಕೊಳ್ತಾ ಹೋಗ್ತಾರೆ. ಯಾವ ರೀತಿ ಅಭಿವ್ಯಕ್ತಿಗೊಳಿಸ್ಬೇಕು, ಯಾವ ರೀತಿ ಬೇರೆಯವರ ಒಂದು ಅಭಿಪ್ರಾಯಗಳನ್ನ ಮನ್ನಣೆ ಮಾಡಬೇಕು, ಗೌರವಿಸಬೇಕು. ಇಂತಹ ಸಾಕಷ್ಟು ವಿಚಾರಗಳನ್ನು ಇಂಥ ಸಂಬಂಧಗಳಿಂದಾಗಿ ಈ ವಯಸ್ಸಿನವರು ಕಲಿತಾ ಹೋಗ್ತಾರೆ. ಆ್ಯಂಡ್ another important issue is here we need to understand that is peer pressure, ಜೊತೆಗಾರರ ಒತ್ತಡ. ಸಮ್ಟೈಮ್ಸ್ ಏನಾಗುತ್ತೆ ಅಂತಂದರೆ, ಇಲ್ಲಿ ನಮಗೆ ಆ ವ್ಯಕ್ತಿಗೆ ಇಷ್ಟನೋ ಕಷ್ಟನೋ ಆದರೆ ಅವರ ಡ್ರೆಸ್ಸಿಂಗ್ ಇರ್ಬೋದು, ಅವರ ಕೆಲವೊಂದು ಹಾಬೀಸ್ ಶುರುವಾಗೋವಂಥದ್ದು ಇರ್ಬೋದು, ಅಥವಾ ಅವ್ರನ್ನ ಯಾವ ರೀತಿ ಮಾತನಾಡ್ತಾರೆ, ಯಾವ ರೀತಿ ಇರ್ತಾರೆ ಅಂತಕ್ಕಂಥ ಸಾಕಷ್ಟು ವರ್ತನೆಗಳೇನಿದೆ ಅದು ಜೊತೆಗಾರರ ಪ್ರಭಾವದಿಂದ ಆಗುತ್ತೆ. ಅಂದರೆ ಯೂಶ್ವಲಿ ಏನಾಗುತ್ತೆ ಅಂದರೆ, ಅವರು ದೇ ಸೀಕ್ ಎಕ್ಸೆಪ್ಟೆನ್ಸ್ ಫ್ರಮ್ ಅದರ್ಸ್. ಬೇರೆಯವರ ಒಂದು ಒಪ್ಪಿಗೆ, ಸಮ್ಮತಿಯನ್ನು ಅವರು ನಿರೀಕ್ಷೆ ಮಾಡ್ತಾರೆ. ಬೇರೆಯವರು ಇಷ್ಟಪಡಬೇಕು, ಬೇರೆಯವರು ನನ್ನನ್ನು ಗುಂಪಿನಲ್ಲಿ ಮಾನ್ಯ ಮಾಡಬೇಕು ಅಂತ ಬಯಸೋದ್ರಿಂದ ಏನಾಗುತ್ತೆ ಅಂದರೆ, ಬೇರೆಯವರು ಇಷ್ಟಪಡೋ ರೀತಿಯಲ್ಲಿ ಇರಲಿಕ್ಕೆ ಇವರು ಬಯಸ್ತಾರೆ. ಹಾಗಾಗಿ ಆ ಜೊತೆಗಾರರ ಪ್ರಭಾವ ಇದೆಯಲ್ವ, ಅವ್ರು ಹೇಳಿದಂಥ ವಿಚಾರಗಳನ್ನ ಇವರು ಚಾಚು ತಪ್ಪದೆ ಅನುಸರಿಸ್ತಾರೆ. ಇದರ ಫಲವಾಗಿ ಈ ವಯಸ್ಸಿನಲ್ಲಿ ಒಳ್ಳೆಯ ಒಂದು ಜೊತೆಗಾರರು ಸಿಕ್ಕಿದ್ರೆ ಅವರು ಒಂದಿಷ್ಟು ಸಕಾರಾತ್ಮಕವಾಗಿ ತಮ್ಮ ವರ್ತನೆಗಳನ್ನು ಬದಲಾಯಿಸ್ಕೊಳ್ಬೋದಾಗಿರುತ್ತೆ ಮತ್ತು ಅನಾವರಣಗೊಳಿಸ್ಕೊಳ್ಬೋದಾಗಿರುತ್ತೆ. ಆದರೆ ಜೊತೆಗಾರರು ಕೆಟ್ಟ ವಿಚಾರಗಳಲ್ಲಿ ಭಾಗಿಯಾಗ್ತಕ್ಕಂಥ ಜೊತೆಗಾರರು ಸಿಕ್ಕಿದ್ರೆ ಈ ವಯಸ್ಸಿನಲ್ಲಿ ಅವರುಗಳ ಪ್ರಭಾವದಿಂದಾಗಿ, ಲೈಕ್ ಫಾರ್ ಎಕ್ಸಾಂಪಲ್ ಸ್ಮೋಕಿಂಗ್ ಇರ್ಬೋದು, ಆಲ್ಕೋಹಾಲ್ ಕನ್ಸಂಪ್ಷನ್ ಇರ್ಬೋದು, ಡ್ರಗ್ ಅಬ್ಯೂಸ್ ಇರ್ಬೋದು, ಅಥವಾ ಬೇರೆ ಸೆನ್ಸೇಷನಲ್ ಸೀಕಿಂಗ್ ಬಿಹೇವಿಯರ್ಸ್ ಇರ್ಬೋದು. ಇಂಥ ಬಿಹೇವಿಯರ್ಸಲ್ಲಿ ಇನ್ವಾಲ್ವ್ ಆಗ್ತಕ್ಕಂಥ ಸಾಧ್ಯತೆಗಳು ಕೂಡ ಇರುತ್ತೆ. ಹಾಗಾಗಿ ಜೊತೆಗಾರರ ಒಂದು ಒತ್ತಡ ಏನಿದೆ ಅದು ತುಂಬ ಇಂಪಾರ್ಟೆಂಟ್ ಆಗುತ್ತೆ. ಆ್ಯಂಡ್ ಆಲ್ಸೋ ಈ ವಯಸ್ಸಿನವರ ಒಂದು ಜೊತೆಗಾರರು ಯಾವ ರೀತಿ ಇದ್ದಾರೆ ಅನ್ನೋದ್ರ ಬಗ್ಗೆ ಫ್ಯಾಮಿಲಿ, ಲೈಕ್ ಪೇರೆಂಟ್ಸು, ಇವರು ಒಂದಿಷ್ಟು ಮಾನಿಟ್ರ್ ಇನ್ ದ ಸೆನ್ಸ್ ಗಮನ ಇಟ್ಟಿರೋದು ತುಂಬ ಇಂಪಾರ್ಟೆಂಟ್ ಆಗುತ್ತೆ. ಎಂಥವ್ರ ಜೊತೆ ಸೇರ್ತಾರೆ ಅನ್ನೋದು ಇಲ್ಲಿ ತುಂಬ ಇಂಪಾರ್ಟೆಂಟು. ಅದೇ ರೀತಿ ಇದರ ಹೊರತಾಗಿಯೂ ಕೂಡ ಇವು ಸಣ್ಣ ಸಣ್ಣ ಗುಂಪುಗಳನ್ನ ಮಾಡಿಕೊಂಡು ಅದರಲ್ಲಿ ಭಾಗಿಯಾಗ್ತಕ್ಕಂಥದ್ದು ಕೂಡ ನಾವು ಕಾಣ್ಬೋದು. ಲೈಕ್ ಫಾರ್ ಎಕ್ಸಾಂಪಲ್, ಈಗ ಅಕ್ಕಪಕ್ಕ ಕೂರ್ತಕ್ಕಂಥವರು ಅಥವಾ ಒಂದು 3-4 ಜನ ಒಂದೇ ಥರದ ವಿಚಾರಗಳನ್ನು ಹಂಚ್ಕೊಳ್ತಿರ್ತಾರಲ್ವ, ಅವ್ರುಗಳೆಲ್ಲ ಸೇರಿ ಒಂದಿಷ್ಟು ಸಣ್ಣ ಸಣ್ಣ ಗುಂಪುಗಳನ್ನು ಮಾಡಿಕೊಂಡು ಆ ಗುಂಪುಗಳಲ್ಲಿ ಹಲವಾರು ವಿಚಾರಗಳ ಬಗ್ಗೆ ಚರ್ಚೆಗಳನ್ನು ಮಾಡೋದ್ರ ಮುಖಾಂತರವಾಗಿ ಹಲವಾರು ವಿಚಾರಗಳನ್ನು ಕಲಿತಾರೆ. ಇದಿಷ್ಟು ಈ ವಯಸ್ಸಿನಲ್ಲಿ ಕಂಡುಬರ್ತಕ್ಕಂತಹ ಒಂದು ಪ್ರಮುಖ ಸಂಬಂಧವಾದಂತಹ ಜೊತೆಗಾರರೊಂದಿಗಿನ ಒಂದು ಸಂಬಂಧದ ಬಗೆಗೆ ಮಾಹಿತಿ. ಇದರ ಮುಂದುವರೆದ ಭಾಗವಾಗಿ ಈ ಒಂದು ವಯಸ್ಸಿನಲ್ಲಿ ಕಂಡುಬರಬಹುದಾದಂಥ ಮತ್ತೊಂದು ರೀತಿಯ ಸಂಬಂಧ ಅಂತಂದರೆ, ದಟ್ ಈಸ್ ವಾಟ್ ಡೇಟಿಂಗ್ ಆ್ಯಂಡ್ ರೊಮ್ಯಾಂಟಿಕ್ ರಿಲೇಷನ್ಶಿಪ್ಸ್. ಯೂಶ್ವಲಿ ಡೇಟಿಂಗ್ ಆ್ಯಂಡ್ ರೊಮ್ಯಾಂಟಿಕ್ ರಿಲೇಷನ್ಶಿಪ್ಸ್ ಇದು ವಿರುದ್ಧ ಲಿಂಗದವರ ಬಗೆಗೆ ಏನು ಸಹಜವಾದ ಆಸಕ್ತಿ ಮತ್ತು ನಿರೀಕ್ಷೆಗಳಿದೆಯೋ ಅವುಗಳ ಫಲವಾಗಿ ಇಲ್ಲೇನಾಗುತ್ತೆ ಅಂದರೆ, ವಿರುದ್ಧ ಲಿಂಗದವರೊಂದಿಗೆ ಇವರು ಸ್ನೇಹವನ್ನು ಹೊಂದತಕ್ಕಂಥದ್ದು ಮುಂದುವರೆದು ಅದು ಡೇಟಿಂಗ್ ಅಥವಾ ರೊಮ್ಯಾಂಟಿಕ್ ರಿಲೇಷನ್ಶಿಪ್ಸ್ ಕೂಡ ಆಗ್ಬೋದಾಗಿರುತ್ತೆ. ಸೊ ಇಲ್ಲಿ ಕಾನಲಿ ಮತ್ತು ಮೆಕ್ಲಾಸ್ ಅನ್ನೋರು 2009ರಲ್ಲಿ ನಡೆಸಿದ ಅಧ್ಯಯನದ ಪ್ರಕಾರವಾಗಿ 3 ರೀತಿಯ ರೊಮ್ಯಾಂಟಿಕ್ ರಿಲೇಷನ್ಶಿಪ್ಸ್ನ ಹೇಳಿದ್ದಾರೆ. ಅಂದರೆ ಅಡಲೆಸೆನ್ಸ್ನಲ್ಲಿ, ಅಂದರೆ ತಾರುಣ್ಯಾವಧಿಯಲ್ಲಿ ತರುಣ ಮತ್ತು ತರುಣಿಯರು ಹೊಂದಬಹುದಾದಂಥ 3 ರೀತಿಯ ರೊಮ್ಯಾಂಟಿಕ್ ರಿಲೇಷನ್ಶಿಪ್ಸ್. ಮೊದಲನೇದಾಗಿ ಇಟ್ ಸ್ಟಾರ್ಟ್ಸ್ ಫ್ರಮ್ 11 years ಟು ರನ್ಸ್ ಟಿಲ್ 13 years. ಇದು ಎಂಟ್ರಿ ಟು ದ ರೊಮ್ಯಾಂಟಿಕ್ ಅಟ್ರಾಕ್ಷನ್ಸ್ ಆ್ಯಂಡ್ ಅಫಿಲಿಯೇಷನ್ಸ್. ಯೂಶ್ವಲಿ
ಪ್ಯೂಬರ್ಟಿ ಎಂಟರ್ ಆದಮೇಲೆ ಅವ್ರಿಗೆ ಏನು ವಿರುದ್ಧ ಲಿಂಗದವ್ರ ಬಗೆಗೆ ಸಹಜ ಆಸಕ್ತಿ ಮೂಡುತ್ತೋ ಅವ್ರ ಬಗ್ಗೆ ತಿಳ್ಕೊಳ್ತಕ್ಕಂಥದ್ದು, ಅವ್ರ ಬಗ್ಗೆ ಯೋಚನೆ ಮಾಡ್ತಕ್ಕಂಥದ್ದು, ಈ ರೀತಿ ಅದು ಶುರುವಾಗುತ್ತೆ. ಇದ್ರ ಪ್ರಯುಕ್ತವಾಗಿ ಏನಾಗುತ್ತೆ ಅಂತಂದರೆ ಅವ್ರು ಏನೋ ಅವಕಾಶ ಸಿಕ್ಕಾಗ ಅವ್ರ ಜೊತೆ ಮಾತನಾಡೋದು, ಅವ್ರಗಳ ಬಗ್ಗೆ ಏನೋ ಬೇರೆಯವ್ರ ಜೊತೆಗೆ ಮಾತನಾಡ್ತಕ್ಕಂಥದ್ದು, ಇಂಥ ವಿಚಾರಗಳು ಇಲ್ಲಿ ಶುರುವಾಗುತ್ತೆ. ಎರಡನೇದು ಎಕ್ಸ್ಪ್ಲೋರಿಂಗ್ ರೊಮ್ಯಾಂಟಿಕ್ ರಿಲೇಷನ್ಶಿಪ್ಸ್. ಇದು 14ರಿಂದ 16ನೇ ವರ್ಷದಲ್ಲಿ ಶುರುವಾಗ್ತಕ್ಕಂಥದ್ದು. ಯೂಶ್ವಲಿ ಏನಾಗುತ್ತೆ ಅಂತಂದರೆ ಈ ಫ್ರೆಂಡ್ಶಿಪ್ಸು ಇವೆಲ್ಲ ಮುಂದುವರೆದು ಒಂದಿಷ್ಟು ಆತ್ಮೀಯತೆ ಬೆಳೀತಕ್ಕಂಥದ್ದು, ಅಂದರೆ ತಮ್ಮ ಖಾಸಗಿ ವಿಚಾರಗಳನ್ನು ಹಂಚ್ಕೊಳ್ಳೋ ಮಟ್ಟಕ್ಕೆ ಏನೋ ಸಂಬಂಧಗಳು ಮುಂದುವರಿತಕ್ಕಂಥದ್ದು. ಆ್ಯಂಡ್ ನೆಕ್ಸ್ಟ್ ಕನ್ಸಾಲಿಡೇಟಿಂಗ್ ಡೈಡಿಕ್ ರೊಮ್ಯಾಂಟಿಕ್ ಬಾಂಡ್ಸ್. ಇಲ್ಲಿ 17-19 ವರ್ಷದ ಒಂದು ಅವಧಿಯಲ್ಲಿ ಆಗ್ತಕ್ಕಂಥದ್ದು. ಮುಂದುವರಿದು ನನಗೆ ಅದರಲ್ಲಿ ಸ್ಪೆಸಿಫಿಕ್ಕಾಗಿ ನನಗೆ ಹೊಂದಿಕೆ ಆಗ್ತಕ್ಕಂಥ ಅಥವಾ ಸರಿ ಒಂದು ಅನ್ನೋದು ಅವರ ನೆಲೆಗಟ್ಟಿನಲ್ಲಿ ಒಂದಿಷ್ಟು ರೊಮ್ಯಾಂಟಿಕ್ ರಿಲೇಷನ್ಶಿಪ್ಸ್ನಲ್ಲಿ ಕಮಿಟ್ಮೆಂಟ್ ಕೂಡ ಆಗುವಂಥ ಸಾಧ್ಯತೆಗಳು ಇಲ್ಲಿ ಇರುತ್ತೆ. ಸೊ ಇಲ್ಲಿ ಈ ರೀತಿಯಾಗಿ ಈ ಒಂದು ವಯೋಮಾನದಲ್ಲಿ ವಿರುದ್ಧ ಲಿಂಗದವರೊಂದಿಗಿನ ಸಂಬಂಧ ಏನಿದೆ ಅದು ಮುಂದುವರಿಯುತ್ತೆ. Another important relationship during adolescence is relationship with siblings. ಏನು ರಿಲೇಷನ್ಶಿಪ್ ವಿತ್ ಸಿಬ್ಲಿಂಗ್ಸ್ ಅನ್ನೋದನ್ನು ನೋಡೋದಾದರೆ, ಆಲ್ರೆಡಿ ಐ ಮೆನ್ಷನ್ ದಟ್ ಯೂಶ್ವಲಿ ಅಡಲೆಸೆನ್ಸ್ ಬಗ್ಗೆ ಅಡಲೆಸೆನ್ಸ್ ರಿಲೇಷನ್ಶಿಪ್ಸ್ ಬಗ್ಗೆ ಇದುವರೆಗೂ ನಡೆದಿರ್ತಕ್ಕಂಥ ಅಧ್ಯಯನಗಳನ್ನ ನೋಡಿದ್ರೆ ಬಹುತೇಕ ಅಧ್ಯಯನಗಳು ಪೇರೆಂಟ್ಸ್ ಜೊತೆ ಮತ್ತು ಸ್ನೇಹಿತರ ಜೊತೆಗಿನ ಸಂಬಂಧದ ಬಗ್ಗೆ ಹೆಚ್ಚಿನ ಆದ್ಯತೆಯನ್ನು ಕೊಟ್ಟಿರ್ತಕ್ಕಂಥದ್ದು. ವೆರಸ್ ಕೆಲವೇ ಅಧ್ಯಯನಗಳು ಮಾತ್ರ ಈ ತರುಣ ಮತ್ತು ತರುಣಿಯರು ತಮ್ಮ ಒಡಹುಟ್ಟಿದವರೊಂದಿಗೆ ಯಾವ ರೀತಿ ಸಂಬಂಧವನ್ನು ಹೊಂದಿರ್ತಾರೆ, ಇಲ್ಲಿ ಯಾವ ರೀತಿ ಆ ಸಂಬಂಧಗಳು ಬದಲಾಗ್ತವೆ ಅನ್ನೋದ್ರ ಬಗ್ಗೆ ಒಂದಿಷ್ಟು ಮಾಹಿತಿಯನ್ನು ನೀಡಿರ್ತಕ್ಕಂಥದ್ದು. ಇಯರ್ ಆಲ್ಸೋ ಸೇಮ್ ಥಿಂಗ್. ಓಕೆ, ವಿ ಕ್ಯಾನ್ ಅಪ್ಲೈ ಆ್ಯಸ್ the relationship changes with the parents, same way here also the relationship with the siblings changes. ಅಂದರೆ ಈ ವಯಸ್ಸಿನಲ್ಲಿ ಸಾಮಾನ್ಯವಾಗಿ ತರುಣ ಮತ್ತು ತರುಣಿಯರು ತಮ್ಮ ಒಂದು ಸೆಲ್ಫ್ ಸಫಿಷಿಯೆಂಟ್ ಟೆಂಡೆನ್ಸಿನ ಏನು ಎಕ್ಸ್ಪ್ರೆಸ್ ಮಾಡ್ತಾ ಹೋಗ್ತಾರೋ, ಅಂದರೆ ನನ್ನ ವಿಚಾರಗಳನ್ನ ನಾನೇ ನೋಡ್ಕೊಳ್ತೀನಿ ಅನ್ನೋ ಮಟ್ಟಕ್ಕೆ ಅವರು ಏನು ವರ್ತನೆಗಳನ್ನ ತೋರ್ತಾ ಹೋಗ್ತಾರೋ, ಸೊ ಅದರಿಂದಾಗಿ ಏನಾಗುತ್ತೆ ಅಂದರೆ ಯೂಶ್ವಲಿ ಒಡಹುಟ್ಟಿದವರ ಒಂದು ಪರಸ್ಪರಾನುಕ್ರಿಯೆ ಏನಿದೆ ಅದು ಒಂದಿಷ್ಟು ಕಡಿಮೆ ಆಗುತ್ತೆ ಅಂತ ಅಧ್ಯಯನಗಳು ಹೇಳುತ್ತೆ. So that is what, as younger siblings become more self-sufficient, they accept less direction from their older brothers and sisters, and sibling influence declines. ಯೂಶ್ವಲಿ ಮೊದಲೆಲ್ಲ ಏನಾಗ್ತಿತ್ತು ಅಂತಂದರೆ ಅವರ ದೊಡ್ಡವರು ಸಿಬ್ಲಿಂಗ್ಸ್ ಏನಿರ್ತಾರೆ ಅವ್ರುಗಳಿಂದ ಹೆಚ್ಚಿನ ಮಾರ್ಗದರ್ಶನ ಮತ್ತು ನಿರ್ದೇಶನಗಳನ್ನು ತೆಗೆದುಕೊಳ್ತಕ್ಕಂಥದ್ದು, ಸಹಾಯ ತೆಗೆದುಕೊಳ್ಳೋದು, ಇಂಥರದ ಒಂದು ಟೆಂಡೆನ್ಸಿ ಏನಿತ್ತು ಇಲ್ಲಿ ಕಡಿಮೆ ಆಗುತ್ತೆ. ಕಡಿಮೆ ಆಗೋದ್ರಿಂದ ಏನಾಗುತ್ತೆ ಅಂದರೆ ಅವ್ರುಗಳೊಂದಿಗೆ ಒಂದು ಕಳೀತಕ್ಕಂಥ ಸಮಯ ಕೂಡ ಇಲ್ಲಿ ಕಡಿಮೆ ಆಗ್ತಕ್ಕಂಥದ್ದು. Also, as teenagers become more involved in friendships and romantic relationships, they invest less time and energy in their siblings, who are part of the family from which they are trying to establish autonomy. ಈಗ ಈ ವಯಸ್ಸಿನವರಿಗೆ ಅವರ ಜೊತೆಗಾರರ ಒಂದು ಸಂಬಂಧಗಳು ಮುಖ್ಯ ಆಗುತ್ತೆ, ಮತ್ತು ವಿರುದ್ಧ ಲಿಂಗದವರೊಂದಿಗಿನ ಒಂದು ಆಕರ್ಷಣೆ ಮತ್ತು ಸಂಬಂಧಗಳು ಮುಖ್ಯ ಆಗೋದ್ರಿಂದ ಸಾಮಾನ್ಯವಾಗಿ ತಮ್ಮ ಮನೆಯಲ್ಲಿರ್ತಕ್ಕಂಥ ಒಡಹುಟ್ಟಿದವರೊಳಗಿನ ಒಂದು ಸಂಬಂಧ ಅಥವಾ ಆ ಸಂಬಂಧದಲ್ಲಿ ಕಳೀತಕ್ಕಂಥ ಸಮಯ ಇದೆಲ್ಲನೂ ಕೂಡ ಕಡಿಮೆ ಆಗೋದ್ರಿಂದ ಯೂಶ್ವಲಿ ಏನಾಗುತ್ತೆ ಅಂದರೆ ಆ ಒಂದು ಮೊದಲಿದ್ದಂಥ ಒಂದು ಅನನ್ಯತೆ ಅಥವಾ ದಟ್ ಇಂಟಿಮೆಸಿ, ಆತ್ಮೀಯತೆ ಇಲ್ಲಿ ಕಾಣಿಸೋದಿಲ್ಲ. ದಟ್ ಡಸಂಟ್ ಮೀನ್ ಅದು ಕಡಿಮೆ ಆಗಿದೆ ಅಂತಲ್ಲ, ಬಟ್ ಅದನ್ನು ಪ್ರಸ್ತುತಪಡಿಸೋದಿಲ್ಲ, ಎಕ್ಸ್ಪ್ರೆಸ್ ಮಾಡೋದಿಲ್ಲ. ಸೊ ಹಾಗಾಗಿ ಆ ಒಂದಿಷ್ಟು ಗ್ಯಾಪ್ ಕ್ರಿಯೇಟ್ ಆಗುತ್ತೆ ಅಂತಲೇ ಹೇಳ್ಬೋದು ನಾವು. ಆ್ಯಂಡ್ ಆಲ್ಸೋ ಇದು ಯೂಶ್ವಲಿ ಈ ರೀತಿಯ ಒಂದು ಬದಲಾವಣೆಗಳಾಗೋದ್ರಿಂದ ಅಂದರೆ ವಿಚ್ ಮೀನ್ಸ್ ಟೈಮ್ ಕಡಿಮೆ ಆಗುತ್ತೆ, ಇಂಟ್ರಾಕ್ಷನ್ ಕಡಿಮೆ ಆಗುತ್ತೆ, ಇಂಟಿಮೆಸಿ ಕಡಿಮೆ ಆಗುತ್ತೆ ಅಂತ ನಾನು ಹೇಳಿದೆ. ಸೊ ಅದರಿಂದಾಗಿ ಏನಾಗುತ್ತೆ ಅಂತಂದರೆ ಇದು ಸಿಬ್ಲಿಂಗ್ಸ್ ರಿಲೇಷನ್ಶಿಪ್ಸ್ ಏನಿದೆ ಇದು ಪಾಸಿಟಿವ್ ಮತ್ತು ನೆಗೆಟಿವ್ ಫೀಲಿಂಗ್ಸ್ನ ಒಳಗೊಂಡಿರುತ್ತೆ. ಒಂದಿಷ್ಟು ಅಕ್ಕ ತಂಗಿ, ಅಣ್ಣ ತಮ್ಮಂದ್ರ ಬಗೆಗೆ ಒಂದಿಷ್ಟು ಒಳ್ಳೆಯ ಭಾವನೆಗಳು ಇರುತ್ತೆ. ಅದ್ರ ಜೊತೆಯಲ್ಲೇ ಏನಾಗುತ್ತೆ ಅಂದರೆ ಅವರ ಒಂದು ಸಹಜ ಪ್ರವೃತ್ತಿಗಳೇನಿದೆ ಅಥವಾ ಸಹಜವಾದಂಥ ವಿಕಾಸಾತ್ಮಕ ವಿಚಾರಗಳು ಮತ್ತು ಬೇರೆ ಹೊರಗಿನ ವಿಚಾರಗಳು ಇಂಪಾರ್ಟೆಂಟ್ ಆಗೋದ್ರಿಂದ ಅದು ಈ ಒಂದು ಸಿಬ್ಲಿಂಗ್ಸ್ ರಿಲೇಷನ್ಶಿಪ್ಸ್ಗೆ ಇಂಟರ್ಫಿಯರ್ ಆಗುತ್ತೆ. ಸೊ ಹಾಗಾಗಿ ಇಲ್ಲಿ ಅವರು ಕಳೀತಕ್ಕಂಥ ಸಮಯ ಮತ್ತು ಮನೆಯವರೊಂದಿಗೆ ನಡೆಸ್ತಕ್ಕಂಥ ಒಂದು ಸಂವಹನ ಅಥವಾ ಪರಸ್ಪರಾನುಕ್ರಿಯೆಯ ಒಂದು ಗಾಢತೆ ಏನಾಗುತ್ತೆ, ಕಡಿಮೆ ಆಗುತ್ತೆ. ಸೊ ಇದೆಲ್ಲದನ್ನು ನಾವು ಗಮನಿಸಿದಾಗ ನಾವು ವಿ ಕ್ಯಾನ್ ಅಂಡರ್ಸ್ಟ್ಯಾಂಡ್ ದಟ್ ಈ ವಯಸ್ಸಿನಲ್ಲಿ ತರುಣ ಮತ್ತು ತರುಣಿಯರು ತಮ್ಮ ಸಂಬಂಧಗಳ ಒಂದು ಸ್ವರೂಪ ಏನಿದೆ ಅದನ್ನು ಅವರು ಹೊರಗಿನ ಜನರೊಂದಿಗೆ ಹೆಚ್ಚು ಕಂಡುಕೊಳ್ಳೋದಕ್ಕೆ ಪ್ರಯತ್ನ ಮಾಡ್ತಾರೆ, ಅಥವಾ ಅದರ ಒಂದು ಮಹತ್ವವನ್ನು ಬದಲಾಯಿಸ್ಕೊಳ್ತಾರೆ.
ಲೈಕ್ ಯೂಶ್ವಲಿ ಆ್ಯಸ್ ಐ ಮೆನ್ಷನ್ಡ್ ಅಲ್ಲಿ ಇಟ್ ಸೆಲ್ಫ್ ಇವರು ಹೆಚ್ಚಿಗೆ ಸಮಯ ಹೊರಗೆ ಸ್ಪೆಂಡ್ ಮಾಡೋದು, ಫ್ರೆಂಡ್ಸ್ ಜೊತೆ ಕಾಲ ಕಳೆಯೋದು, ಯಾವಾಗಲೂ ಫ್ರೆಂಡ್ಸ್ ಜೊತೆನೇ ಮಾತನಾಡೋವಂಥದ್ದು, ಆಮೇಲೆ ಒಂದಿಷ್ಟು ಮನೆಯವರಿಂದ ಒಂದಿಷ್ಟು ಸೀಕ್ರೆಟ್ಸ್ನ ಮೇಂಟೈನ್ ಮಾಡ್ತಕ್ಕಂಥದ್ದು, ಪರ್ಸ್ನಲ್ ಇಶ್ಯೂಸ್ನ ಮೇಂಟೈನ್ ಮಾಡ್ತಕ್ಕಂಥದ್ದು. ಸೊ ಈ ರೀತಿಯ ಎಲ್ಲ ವರ್ತನೆಗಳು ಏನಾಗುತ್ತೆ ಅಂದರೆ ಈ ವಯಸ್ಸಿನಲ್ಲಿನ ಒಂದು ಸಂಬಂಧದ ಸ್ವರೂಪಗಳನ್ನು ಪ್ರಭಾವಿಸ್ತವೆ. ಸೊ ದಿಸ್ ಈಸ್ ಆಲ್ ಅಬೌಟ್ ದ ನೇಚರ್ ಆಫ್ ರಿಲೇಷನ್ಶಿಪ್ ಆಫ್ ಅಡೋಲೆಸೆನ್ಸ್. ತರುಣ ಮತ್ತು ತರುಣಿಯರು ಹೊಂದಿರ್ಬೋದಾದಂಥ ಸಂಬಂಧಗಳ ಸ್ವರೂಪದ ಬಗೆಗೆ ನಾವು ನೋಡೋದಾದರೆ, ಓಕೆ, ಈ ವಿಡಿಯೋದಲ್ಲಿ ನಾನು ಈಗಾಗಲೇ ಮಾತನಾಡಿದಂತೆ ಮೊದಲನೇದಾಗಿ 3 ಸಂಬಂಧಗಳನ್ನು ನಾವು ಅರ್ಥ ಮಾಡ್ಕೊಳ್ಬೇಕಾಗುತ್ತೆ. ಒಂದು, ತರುಣ ಮತ್ತು ತರುಣಿಯರು ತಮ್ಮ ಪೋಷಕರೊಂದಿಗೆ ಹೊಂದತಕ್ಕಂಥ ಸಂಬಂಧ. ಅದರಲ್ಲಿ ಪ್ರಮುಖವಾಗಿ ಪೇರೆಂಟಲ್ ಮಾನಿಟ್ರಿಂಗ್ ಇರ್ಬೋದು, ಆಟೋನಮಿ ಇರ್ಬೋದು, ಅಟ್ಯಾಚ್ಮೆಂಟ್ ಇರ್ಬೋದು, ಮತ್ತು ಪೇರೆಂಟ್ ಅಡಲ್ಸೆಂಟ್ ಕಾನ್ಫ್ಲಿಕ್ಟ್ಸ್ ಇರ್ಬೋದು. ಇದೆಲ್ಲದನ್ನು ಕೂಡ ಯಾವ ರೀತಿ ಒಂದು ಪೋಷಕರು ಮತ್ತು ಯೌವನಾವಧಿಯಲ್ಲಿರ್ತಕ್ಕಂಥ ತರುಣ ತರುಣಿಯರ ನಡುವಿನ ಸಂಬಂಧವನ್ನು ಪ್ರಭಾವಿಸ್ತವೆ ಅನ್ನೋದನ್ನು ಹೇಳಿದ್ದೀನಿ. ಅದೇ ರೀತಿಯಲ್ಲಿ ಎರಡನೇದು ತಮ್ಮ ಜೊತೆಗಾರರೊಂದಿಗಿನ ಒಂದು ಸಂಬಂಧ. ಇದರಲ್ಲಿ ಪ್ರಮುಖವಾಗಿ ಫ್ರೆಂಡ್ಶಿಪ್ಸ್ ಇರ್ಬೋದು, ಜೊತೆಗಾರರ ಗುಂಪುಗಳಿರ್ಬೋದು, ಜೊತೆಗಾರರ ಪ್ರಭಾವ, ಅದೇ ರೀತಿಯಲ್ಲಿ ಸಣ್ಣ ಗುಂಪುಗಳು ಅಥವಾ ಇಡೀ ಕ್ರೌಡ್ಸ್ ಅಂತ ಏನು ಹೇಳ್ತೀವಿ ಆ ರೀತಿಯಲ್ಲಿ ಈ ಜೊತೆಗಾರರ ಪ್ರಭಾವವನ್ನು ನಾವು ಕಾಣ್ಬೋದಾಗಿರುತ್ತೆ. ಅದೇ ರೀತಿಯಲ್ಲಿ ಎಕ್ಸ್ಟೆನ್ಷನ್ ಆಫ್ ದಟ್ ಪೇರ್ ರಿಲೇಷನ್ಶಿಪ್, ದಟ್ ಈಸ್ ಡೇಟಿಂಗ್ ಆ್ಯಂಡ್ ರೊಮ್ಯಾಂಟಿಕ್ ರಿಲೇಷನ್ಶಿಪ್ಸ್. ಇದು ಈ ವಯಸ್ಸಿನಲ್ಲಿ ಅವರು ವಿರುದ್ಧ ಲಿಂಗದವರೊಂದಿಗಿನ ಸಂಬಂಧಕ್ಕೆ ತೆರೆದುಕೊಳ್ಳೋದ್ರಿಂದ ಈ ಒಂದು ವಯಸ್ಸಿನಲ್ಲಿ ರೊಮ್ಯಾಂಟಿಕ್ ರಿಲೇಷನ್ಶಿಪ್ಸು ಅಥವಾ ಲವ್ ಅಥವಾ ಈ ಥರದ ಒಂದು ರಿಲೇಷನ್ಶಿಪ್ಸು ಶುರುವಾಗುವ ಸಾಧ್ಯತೆಗಳಿರುತ್ತೆ. ಬಟ್ ಈ ವಯಸ್ಸಿನಲ್ಲಿ ಮಿಸ್ಲೀಡ್ ಆಗೋ ಸಾಧ್ಯತೆಗಳು ಇರುತ್ತೆ. ಓಕೆ, ಅವರಲ್ಲಿ ಉಂಟಾಗ್ತಕ್ಕಂಥ ಸಹಜ ಆಕರ್ಷಣೆಗಳು ಅಥವಾ ಅವ್ರಿಗೇನು ವಿರುದ್ಧ ಲಿಂಗದವ್ರ ಬಗ್ಗೆ ಮಾಹಿತಿಯನ್ನು ತಿಳ್ಕೊಳ್ಬೇಕು ಅನ್ನೋ ಕುತೂಹಲ ಏನಿದೆ, ಇದರ ಫಲವಾಗಿ ಅವರು ತಪ್ಪು ಮಾಹಿತಿಯನ್ನು ತಿಳ್ಕೊಳ್ಳೋದ್ರ ಮುಖಾಂತರವಾಗಿ ತಪ್ಪು ನಿರ್ಧಾರಗಳನ್ನು ತೆಗೆದುಕೊಳ್ತಕ್ಕಂಥ ಅಥವಾ ತಪ್ಪು ರಿಲೇಷನ್ಶಿಪ್ಸ್ನಲ್ಲಿ ಇನ್ವಾಲ್ವ್ ಆಗ್ತಕ್ಕಂಥ ಸಾಧ್ಯತೆ ಇರುತ್ತೆ. ಹಾಗಾಗಿ ಈ ವಯಸ್ಸಿನವರಿಗೆ ಒಂದಿಷ್ಟು ಸೂಕ್ತ ಮಾರ್ಗದರ್ಶನ ಮತ್ತು ಸಲಹೆ ಸೂಚನೆಗಳು ತುಂಬ ಇಂಪಾರ್ಟೆಂಟ್ ಆಗುತ್ತೆ ಅಂತಲೇ ಹೇಳ್ಬೋದು. ಅದೇ ರೀತಿಯಲ್ಲಿ ಜೊತೆಗಾರರ ಸಂಬಂಧದ ಜೊತೆಯಲ್ಲಿ ತಮ್ಮ ಒಡಹುಟ್ಟಿದವರೊಂದಿಗಿನ ಸಂಬಂಧ ಏನಿದೆ ಅದು ತುಂಬ ಇಂಪಾರ್ಟೆಂಟ್ ಆಗುತ್ತೆ. ನಾನು ಈಗಾಗಲೇ ಹೇಳಿದಂತೆ ಒಡಹುಟ್ಟಿದವರೊಂದಿಗಿನ ಸಂಬಂಧ ಕೂಡ ಈ ಒಂದು ವಯಸ್ಸಿನಲ್ಲಿ ಬದಲಾಗುತ್ತೆ ಮತ್ತು ಒಂದು ಅಫೆಕ್ಟ್ ಆಗುತ್ತೆ ಅಂತ ಹೇಳೋದಾದರೆ, ನಾನು ಈಗಾಗಲೇ ಹೇಳಿದಂತೆ ಜೊತೆಗಾರರ ಒಂದು ಸಂಬಂಧ ಹೆಚ್ಚಿಗೆ ಪ್ರಾಮುಖ್ಯತೆಯನ್ನು ಪಡ್ಕೊಳ್ಳೋದ್ರಿಂದ ಮನೆಯಲ್ಲಿರ್ತಕ್ಕಂಥ ಒಡಹುಟ್ಟಿದವರೊಡನೆ ಒಂದು ಒಡನಾಟ ಕಡಿಮೆ ಆಗುತ್ತೆ ಅಂತಲೇ ಇಲ್ಲಿ ಹೇಳ್ಬೋದು. ಒಟ್ಟಾರೆಯಾಗಿ ಈ ಒಂದು ವಯೋಮಾನದವರೊಂದಿನ ಸಂಬಂಧ ಧನಾತ್ಮಕ ಮತ್ತು ನಕಾರಾತ್ಮಕ ಭಾವನೆಗಳ ಸಮ್ಮಿಲನದಿಂದ ಪ್ರಭಾವಿತವಾಗ್ತಕ್ಕಂತಹ ಒಂದು ವಿಚಾರ ಅಂತ ಹೇಳಿದ್ರೆ ತಪ್ಪಾಗಲಾರ್ದು. ಇದಿಷ್ಟು ಈ ಕಿಶೋರಾವಸ್ಥೆಯಲ್ಲಿ ಅಥವಾ ತಾರುಣ್ಯಾವಧಿಯಲ್ಲಿ ಆಗ್ತಕ್ಕಂಥ ಸಂಬಂಧಗಳ ಸ್ವರೂಪದ ಬಗೆಗೆ. ಸೊ ಇದಿಷ್ಟು ಈ ಒಂದು ವಿಡಿಯೋದಲ್ಲಿ ನಾನು ಹೇಳಿರೋದು. ಬಟ್ ದಿಸ್ ಇಸ್ ದ ಲಾಸ್ಟ್ ಸೆಷನ್ ಆಫ್ ದ ಫಸ್ಟ್ ಯೂನಿಟ್. ಹಾಗಾಗಿ ಇದುವರೆಗೂ ನಾನು 14 ವೀಡಿಯೋಸಲ್ಲಿ ಹೇಳಿರೋ ರೀತಿಯಲ್ಲಿ ತಾರುಣ್ಯಾವಧಿಯ ಒಂದು ಸ್ವರೂಪ, ಹರೆಯ ಮತ್ತು ತಾರುಣ್ಯಾವಧಿಯ ನಡುವಿನ ವಿಚಾರಗಳು, ತಾರುಣ್ಯಾವಧಿಯ ಲಕ್ಷಣಗಳು, ತಾರುಣ್ಯಾವಧಿಯಲ್ಲಿ ಆಗ್ತಕ್ಕಂಥ ಪ್ರಮುಖ ಶಾರೀರಿಕ ಬದಲಾವಣೆಗಳು ಮತ್ತು ಆ ಶಾರೀರಿಕ ಬದಲಾವಣೆಗಳಿಗೆ ಈ ವಯಸ್ಸಿನ ಬಾಲಕ ಮತ್ತು ಬಾಲಕಿಯರು ಯಾವ ರೀತಿ ಪ್ರತಿಕ್ರಿಯಿಸ್ತಾರೆ, ಅದರ ಫಲವಾಗಿ ಅವರ ಒಂದು ಆರೋಗ್ಯದ ಸ್ಥಿತಿಗತಿಗಳು ಯಾವ ರೀತಿ ಇರುತ್ತೆ, ಇನ್ಕ್ಲೂಡಿಂಗ್ ಮೆಂಟಲ್ ಹೆಲ್ತ್, ಶಾರೀರಿಕ ಆರೋಗ್ಯ, ಮಾನಸಿಕ ಆರೋಗ್ಯ ಮತ್ತು ಇವುಗಳನ್ನು ಒಳಗೊಂಡಂತೆ ಅಲ್ಲಿ ಆರೋಗ್ಯದ ಸ್ಥಿತಿಗತಿಗಳನ್ನು ಯಾವ ರೀತಿ ನಾವು ಪರಿಗಣಿಸಬೇಕು ಅನ್ನೋದ್ರ ಬಗೆಗೆ ನಾನು ಹೇಳಿದ್ದೇನೆ. ಅದೇ ರೀತಿಯಲ್ಲಿ ಈ ಒಂದು ವಯಸ್ಸಿನಲ್ಲಿ ಕಂಡುಬರ್ತಕ್ಕಂತಹ ಅಥವಾ ಈ ವಯಸ್ಸಿನಲ್ಲಿ ಉಂಟಾಗಬಹುದಾದಂಥ ಸೆಕ್ಷುವಲಿ ಟ್ರಾನ್ಸ್ಮಿಟೆಡ್ ಡಿಸೀಸಸ್ ಬಗ್ಗೆ ಮಾತನಾಡಿದ್ದೇನೆ. ಮತ್ತು ಈ ವಯಸ್ಸಿನಲ್ಲಿ ಆಗ್ಬೋದಾದಂಥ ನೈತಿಕತೆಯ ವಿಕಾಸದ ಬಗೆಗೆ ಕಲ್ತಿದ್ದೀರಾ. ಅದೇ ರೀತಿಯಲ್ಲಿ ಈ ಒಂದು ವಯಸ್ಸಿನಲ್ಲಿ ಪ್ರಮುಖವಾಗಿ ಆಗ್ತಕ್ಕಂತಹ ಅನ್ಯತೆಯ ಬೆಳವಣಿಗೆ ಬಗೆಗೆ ಜೇಮ್ಸ್ ಮಾಸಿಯಾಸಿಸ್ ಥಿಯರಿ ಆ್ಯಂಡ್ ಎರಿಕ್ಸನ್ಸ್ ಥಿಯರಿ ಬಗೆಗೂ ಕೂಡ ನೀವು ಕಲ್ತಿದ್ದೀರಾ. ಅದೇ ರೀತಿಯಲ್ಲಿ ಈ ಒಂದು ವಯಸ್ಸಿನಲ್ಲಿ ಔದ್ಯೋಗಿಕ ಒಂದು ಯೋಜನೆಯ ಪಾತ್ರ ಏನು ಅನ್ನೋದಕ್ಕೆ ಸಂಬಂಧಪಟ್ಟಂತೆ ಹಾಲೆಂಡ್ರವರ ಸಿದ್ಧಾಂತ ಮತ್ತು ಸೂಪರ್ ಅವರ ಸಿದ್ಧಾಂತದ ಬಗ್ಗೆಯೂ ಕೂಡ ನೀವು ಕಲ್ತಿದ್ದೀರಾ. ಸೊ ಇದ್ರ ಜೊತೆಯಲ್ಲಿ ಈ ಒಂದು ವಯಸ್ಸಿನಲ್ಲಿ ಉಂಟಾಗ್ತಕ್ಕಂತಹ ಈ ವಯಸ್ಸಿನಲ್ಲಿ ಇರಬಹುದಾದಂಥ ಸಂಬಂಧಗಳ ಬಗ್ಗೆ ಈ ವಿಡಿಯೋದಲ್ಲಿ ಮಾತನಾಡಿದ್ದೇನೆ. ಸೊ ಇದಿಷ್ಟು ಫಸ್ಟ್ ಯೂನಿಟ್ ಆಫ್ 4th ಸೆಮಿಸ್ಟರ್, ಅಂದರೆ ವಿಕಾಸದ ಹಾದಿಯಲ್ಲಿ ತಾರುಣ್ಯಾವಧಿ ಏನಿದೆ 11 ಅಥವಾ 12ನೇ ವರ್ಷದಿಂದ ಹಿಡಿದು 19, 20, 21ನೇ ವರ್ಷದವರೆಗಿನ ಒಂದು ಅವಧಿ ಏನಿದೆ, ಬಿಫೋರ್ ದ ಅಡಲ್ಟ್ಹುಡ್ ಏಜ್ ಏನಿದೆ, ಈ ಒಂದು ಅವಧಿಯಲ್ಲಿ ಏನೆಲ್ಲ ಬದಲಾವಣೆಗಳು ಸಂಭವಿಸ್ತವೆ, ವಿಕಾಸಾತ್ಮಕ ಬದಲಾವಣೆಗಳು ನಡೀತವೆ ಅನ್ನೋದ್ರ ಬಗೆಗೆ
ಈ 14 ವಿಡಿಯೋಸಲ್ಲಿ ನಾನು ಮಾಹಿತಿಯನ್ನು ನೀಡಿದ್ದೇನೆ. ಮುಂದಿನ ಒಂದು ವಿಡಿಯೋಗಳಲ್ಲಿ ಈ ಒಂದು ಅವಧಿಯ ನಂತರದ ಅವಧಿ ಅಂದರೆ ಈ ಟ್ರಾನ್ಸಿಷನ್ ಪೀರಿಯಡ್ ಅಂತ ಹೇಳಿದೆ ನಾನು ಇದನ್ನು, ಸ್ಥಿತ್ಯಂತರದ ಅವಧಿ ಅಂತ ಹೇಳಿದೆ ಇದನ್ನು. ಅಂದರೆ ಬಾಲ್ಯಾವಧಿ ಮತ್ತು ವಯಸ್ಕಾವಧಿಯ ನಡುವಿನ ಸ್ಥಿತ್ಯಂತರ ಅವಧಿ ಈ ಒಂದು ಯೌವನಾವಧಿ ಅಂತ ಹೇಳಿದೆ. ಸೊ ಈ ಯೌವನಾವಧಿಯಲ್ಲಿ ಆಗಿರ್ತಕ್ಕಂಥ ಬೆಳವಣಿಗೆ ವಿಚಾರಾಂಶಗಳು ಅಥವಾ ವಿಕಾಸಾತ್ಮಕ ವಿಚಾರಾಂಶಗಳ ಆಧಾರಿತವಾಗಿ ಈ ಅಡಲ್ಟ್ಹುಡ್ ವಯಸ್ಕತನ ಅಥವಾ ವಯಸ್ಕಾವಧಿ ಯಾವ ರೀತಿಯಲ್ಲಿ ಪ್ರಾರಂಭಗೊಳ್ಳುತ್ತೆ ಮತ್ತು ಅದು ಯಾವ ರೀತಿ ಮುಂದುವರಿಯುತ್ತೆ ಅನ್ನೋದಕ್ಕೆ ಸಂಬಂಧಪಟ್ಟಂತೆ ಮುಂದಿನ ವಿಡಿಯೋದಲ್ಲಿ ಹೆಚ್ಚಿನ ಮಾಹಿತಿಯನ್ನು ನೀಡ್ತೇನೆ. ಸೊ ಎಲ್ರಿಗೂ ಧನ್ಯವಾದಗಳು.